ಅಮರೇಂದ್ರ ನಗರದ ಸಿರಿಗೆ ನೂರ್ಮಡಿ ಎನಿಸಿಸದ ವಿಸ್ತರಿಸಿ ಹೊಗಳಲು ಸಿರಿಯ ಹೊಗಳಲು ಅನಂತನಿಗೆ ಅಸದಳವು ಏನನು ಸುರುವೆ ಎನಲು ಅರಸ ಕೇಳ ಅಮರೇಂದ್ರ ನಗರದ ಜಯಶ್ರೀ ಹರಿಯೇ ನಮೋ, ನೀನೇ ಕಾಪಾಡಬೇಕು ದೇವ. ಒಂದೊಮ್ಮೆಗೆ ಲೋಕಮುಖದಲ್ಲಿ ಸರ್ವ ರೀತಿಯ ಪಾಪಗಳನ್ನು ನಿಗ್ರಹಿಸುವಳು ಯಾರು ಅಂತ ಕೇಳಿದ್ರೆ ಗಂಗಾಮಾತೆ. ಅಂತ ಗಂಗಾಮಾತೆ ಬ್ರಹ್ಮನಿಂದಲೇ ಶಾಪಗ್ರಸ್ತಳಾಗದಾಗ ಶಾಪ ವಿಮೋಚನೆಗಾಗಿ ಆವಿರ್ಭವಿಸಿದೆ ಚಂದ್ರವಂಶದಲ್ಲಿ. ಅಂತಹ ಚಂದ್ರವಂಶದಲ್ಲಿ ನಾವು ಜನಿಸಿದ್ದೇವೆ ಎನ್ನುವುದೇ ನಮಗೆ ಹೆಮ್ಮೆಯ ಸಂಗತಿ. ಏನು ಮಾಡುವುದು ಹೇಳಿ? ಜನನವಾದದ್ದು ನಮ್ಮದು ಪಾಂಡವರದ್ದು ಪಾಂಡು ಚಕ್ರವರ್ತಿಯೊಂದಿಗೆ ಕಾನನದಲ್ಲಿ ಆದರೂ ಕೂಡ ನಂತರದಲ್ಲಿ ಧೌಮ್ಯ ಮುನಿಗಳ ಮುಖೇನವಾಗಿ ಹಸ್ತಿನಾವತಿಯನ್ನ ಪ್ರವೇಶಿಸಿದವರು ನಾವು. ನನ್ನ ತಾತನಾದಂತಹ ಭೀಷ್ಮಾಚಾರ್ಯರು ಆದರದ ಸ್ವಾಗತವನ್ನೇ ಕೈ ಕೋರಿದರು. ಮಾತ್ರವಲ್ಲ, ಇಂದ್ರಪ್ರಸ್ಥದ ಸಿಂಹಾಸನದ ಪಟ್ಟವನ್ನು ನನಗೆ ಒದಗಿಸಿದವರಿದ್ದೇನೆ. ಏನು ಮಾಡುವುದು ಹೇಳಿ? ಧರ್ಮರಾಯನ ಜೀವನದಲ್ಲಿ ಚಿಂತೆ ಅನ್ನುವುದು ತಪ್ಪಿದ್ದುದಿಲ್ಲ. ಈಗಲೂ ಬಂದೊದಗಿದ ಒಂದು ಚಿಂತೆ. ಈ ಚಿಂತೆಯನ್ನು ಯಾರಲ್ಲಿ ಹೇಳುವುದು ಎಂದು ಯೋಚಿಸಿದವಾಗ ಇದುವರೆಗೆ ನಮ್ಮ ಕಷ್ಟಗಳನ್ನೆಲ್ಲ ದೂರೀಕರಿಸಿದವನು ಯಾರು? ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಶ್ರೀಕೃಷ್ಣ ಪರಮಾತ್ಮ. ಆತನನ್ನೇ ಧ್ಯಾನಿಸುತ್ತೇನಂತೆ. ಕೃಷ್ಣ ಕೃಷ್ಣ ಕೃಷ್ಣ. ಏಕೋಭಾವದಿಂದ ನನ್ನನ್ನೇ ನುತಿಸುವುದಕ್ಕಾಗಿ ಮುಂದಾಗುತ್ತಾ ಇದ್ದೀಯ. ನಿಜ. ನಿನ್ನನ್ನು ಕಂಡಾಗ ಪ್ರಶ್ನೆ ಎನ್ನುವುದು ಅಡಮೂಡ್ತಾ ಉಂಟು. ಹೌದು. ಏನಾಗಬೇಕಯ್ಯ? ಏನಾಗಬೇಕು ಮಖಕೂಟ ಸಿಕ್ಕಿಗೆಯುವುದು ಮಖವನ್ನು ಒಂದು ಪ್ರಸಂಗವಾಗಿ ಇರಿಸಿಕೊಂಡವನು ನೀನು. ಈ ಪ್ರಸಂಗದ ಪ್ರಾರಂಭದಲ್ಲಿ ಅನೇಕ ರೀತಿಯ ವಿಘ್ನಗಳು ನಿನ್ನ ಪಾಲಿಗೆ ಒದಗಿ ಬಂದದ್ದಿದ್ದಾವೆ. ಅದನ್ನೆಲ್ಲವನ್ನು ನಿವಾರಿಸಿದವರಿದ್ದೇವೆ. ಆ ಬಳಿಕವೂ ಯಾಗ ಸಸೂತ್ರವಾಗಿ ನಡೆಯಬೇಕು ಎನ್ನುವಾಗ ನಿರ್ದೇಶನ ಮಾಡಿದ ಮೇಲೂ ನಿನ್ನ ಮುಖವನ್ನು ಕಂಡೆ ಅಂತಾದ್ರೆ
ನನ್ನನ್ನು ಧ್ಯಾನಿಸಿದವನು ಮೌನ ಮುದ್ರೆಯನ್ನಂತುಕೊಂಡಿದ್ದೀಯ. ನಿಜ. ಕಾರ್ಯ ಪ್ರವೃತ್ತನಾಗಬೇಕಾದಂತ ನೀನು ಆ, ಹೀಗೆ ಮೌನವನ್ನು ತಾಳ್ತೀಯ ಅಂತಾದ್ರೆ ಮತ್ತೂ ಈ ಪ್ರಸಂಗಕ್ಕೆ ಸಮಸ್ಯೆಯೇ ಬಂತೆ ಖಂಡಿತವಾಗಿ ಎನ್ನುವ ಹಾಗೆ ಪ್ರಶ್ನೆ ಮೂಡುತ್ತಾ ಉಂಟು. ಆ, ಯಾಕೆ ಕೇಳಿದ್ರೆ ರಾಜಸೂಯೋದ್ಧರವನ್ನು ಮಾಡಬೇಕು ಎನ್ನುವ ಹಾಗೆ ನಾರದರಾಡಿದ ಮೇಲೆ ಆ, ನನ್ನನ್ನು ಕರೆಸಿಕೊಂಡಾಗ ನೀನೇ ಕೇಳಿದಂತ ಮಾತು ಇನಿತು ಘನವೇ ಕೃಷ್ಣ ಆ, ಯಾಗವನ್ನು ಪೂರೈಸುವುದು ಎನ್ನುವ ಹಾಗೆ ಆ, ಜನಪರುಪಟವೇ ಎನ್ನುವ ಹಾಗೆ ಆ, ಅದನ್ನೆಲ್ಲವನ್ನು ನಿವಾರಿಸಿದ ಮೇಲೂ ಆ, ಹೀಗೆ ನೆಲನೋಟಕನಾಗಿದ್ದೀಯ ಅಂತಾದ್ರೆ ಹೌದು ಯಾಗಕ್ಕೆ ಏನಾದ್ರೂ ಕೊರತೆ ಆಯ್ತೇನಯ್ಯ? ದೇವಾ. ಹರಿಗೆ ಇಂದದ್ವರಕ್ಕೆ ಹರಿಗೆ ಇಂದದ್ವರಕ್ಕೆ ಬದಲೆ ಇಲ್ಲದವರು ಅಬಧರಿ ಸಂಗನಾಥ ನೀನಾಲಿಸಬೇಕು. ಅವಧರಿಸು ಎಲ್ಲ ಮಾತ ಎನ್ನ ಗುರವೈರಿ ನಗುತ್ತ ಅವಧರಿಸು ಎಲ್ಲ ಮಾತ ಎನ್ನ ಗುರವೈರಿ ನಗುತ್ತ ಹರಿಗೆ 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 ಕೃಷ್ಣ, ಧರ್ಮಜ ನಮ್ಮ ಪಾಲಿಗೆ ಬಂದು ಒದಗಿದಂತಹ ಕಷ್ಟವೊಂದನ್ನ ಏನೆಂದು ಹೇಳಲಿ. ಏನಾಗಿ ಹೋಯಿತು? ಒಂದೊಮ್ಮೆಗೆ ಇಂದ್ರಪ್ರಸ್ಥದ ರಾಜಸಿಂಹಾಸನದಲ್ಲಿ ನಾನಿರುವಂತಹ ವೇಳೆಯಲ್ಲಿ ಹಾ ದೇವ ಋಷಿಗಳಾದಂತಹ ನಾರದರು ನಮ್ಮ ಕಡೆಗೆ ಬಂದರು. ಬಂದದ್ದು ಮಾತ್ರವಲ್ಲ, ಆಡಿದಂತಹ ಮಾತು ಯಾವುದು ಗೊತ್ತಿ? ನನ್ನ ತಂದೆಯಾದಂತಹ ಪಾಂಡು ಚಕ್ರವರ್ತಿಗೆ ಸ್ವರ್ಗದಲ್ಲಿ ಸಿಗಬೇಕಾದಂತಹ ಸ್ಥಾನಮಾನಗಳು ದೊರಕಲಿಲ್ಲ. ಅವರಲ್ಲಿ ಕೇಳಿಕೊಂಡವನು ನಾನು. ದೇವರೇ, ಇದಕ್ಕಾಗಿ ನಾವು ಏನು ಮಾಡಬೇಕು ಎಂಬುದಾಗಿ ಅವರು ಆಡಿದಂತಹ ಮಾತಿನ ಅನ್ವಯ ರಾಜಸೂಯ ಧ್ವರ ಅನ್ನುವಂತಹ ಯಾಗವನ್ನೇ ಕೈಗೊಂಡವರಿದ್ದೇವೆ. ಯಾಗವನ್ನು ಮಾಡಿದ್ದೇ ಹೌದಾದ್ರೆ ನಿನ್ನ ತಂದೆಗೆ ಸಿಗುವುದು ಪ್ರೇಯಸ್ಸು ಅಲ್ವೇ? ನಿನಗೆ ಸಿಗುವುದು ಶ್ರೇಯಸ್ಸು ಹೌದು ಎನ್ನುವ ಹಾಗೆ ಆಡಿದವರಿದ್ದಾರೆ. ಆದುದರಿಂದಲೇ ವ್ಯಾಸ ಮುನಿಗಳ ನಿರ್ದೇಶನ, ನಿನ್ನ ಅನುಗ್ರಹದಿಂದಲೇ ಯಾಗವನ್ನೇನೋ ನಾವು ಕೈಗೊಂಡವರಿದ್ದೇವೆ. ಸರಿ. 56 ದೇಶಗಳ ರಾಜಾದಿರಾಜ ಗಣನಗಳೇ ಸಕಲ ಕಪ್ಪ ಕಾಣಿಕೆಯನ್ನು ಒದಗಿಸಿದ್ದಾರೆ ಈ ಇಂದ್ರಪ್ರಸ್ಥಕ್ಕೆ. ನಾನು ಯೋಚನೆ ಮಾಡುವುದಲ್ಲ, ಒಂದು ವೇಳೆ ಇಷ್ಟೊಂದು ಜನಸಂಖ್ಯೆ ಇರುವ ನೆರೆಯುತ್ತಾರೆ, ಅದೆಷ್ಟೋ ಜನಸಂಖ್ಯೆ ಯಾಗದ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಶುಚಿತ್ವವನ್ನು ಕಾಪಾಡಬೇಕಾದ್ದು ನಮ್ಮ ಧರ್ಮ ಅಲ್ವೇ? ಅದಕ್ಕಾಗಿ ಅಂತಹ ಕಾರ್ಯವನ್ನು ಮಾಡುವಂತಹ ನಮ್ಮವರಲ್ಲಿ ಯಾರಿದ್ದಾರೆ ದೇವರೇ? ಯುಧಿಷ್ಠಿರ, ಏನು ಹೇಳು ಧರ್ಮಜ ಮರೆಯ ಮಾತದ ಆಲಿಸು. ಓ ಧರ್ಮಜ, ಹೇಳು ಧರ್ಮಜ ಮರೆಯ ಮಾತದ ಆಲಿಸು. ದೇವಲಕ್ಷ್ಮಿ ಲೋಲ ಲಕ್ಷ್ಮಿ ಲೋಲ ಬಹುಜನ ನೆರೆದುದ ಮಲಶುದ್ಧಿ ಎನಿಸುವಡೆ. ಬಹುಜನ ನೆರೆದುದ ಮಲಶುದ್ಧಿ ಎನಿಸುವಡೆ. ಹೇಳಿ ಬುದ್ಧಿಯ ನೆಲೆ ನಗುತ್ತ ನಗುತ್ತ ವನಮಾಲಿ ಪುರುಷ ಮೃಗವತರಿಸಲು ಅವನನ್ನೇ ವನಮಾಲಿ ಪುರುಷ ಮೃಗವತರಿಸಲು ಹೇಳಿ ಭೀಮನ ಬೇಗ ಕಳುಹಲು. ಭೀಮನ ಬೇಗ ಕಳುಹಲು ಅರಸನಿಂದ ವನಮಾಲಿ ಪುರುಷ ಮೃಗ
ಅರಸನಿಂದ ಯುಧಿಷ್ಠಿರ ದೇವ ಸಾಧುವಾದಂತ ಸಂದೇಹವನ್ನೇ ನನ್ನ ಮುಂದಿರಿಸುತ್ತಾ ಇದ್ದೀಯ. ಒಬ್ಬಾತನಿಗೆ ಕಾರ್ಯಕ್ರಮ ಮಾಡುವುದು ದೊಡ್ಡದಲ್ಲ. ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲಿನ ಶೌಚ್ಯವನ್ನು ಉಳಿಸಿಕೊಳ್ಳಬೇಕಾದದ್ದು ಪ್ರಧಾನವಾದಂತ ಉದ್ದೇಶವಾಗಿರುತ್ತದೆ. ಖಂಡಿತವಾಗಿ ಅದನ್ನು ಸಾಧಿಸುವಲ್ಲಿ ಅನೇಕ ಮಂದಿ ವಿಫಲರಾಗಿ ಹೋಗುತ್ತಾರೆ. ಹೌದು. ಕಾರ್ಯಕ್ರಮ ಮುಗಿದ ಮೇಲೆ ಅವ್ಯವಸ್ಥೆಯ ಗೂಡಾಗಿ ಹೋಗುತ್ತೆ ಆ ಸ್ಥಳ ಎನ್ನುವುದು. ಲೋಕಮುಖದಲ್ಲಿ ಅಂತಹ ಒಂದು ಮಾತೊಂದು ಬಂದೊದಗುತ್ತದೆ. ಹಾಗೆ ಇಲ್ಲಾಗ ಕೂಡದು ಎನ್ನುವ ಕಾರಣಕ್ಕೆ ಬೇಕಾಗಿ ಶುಚಿತ್ವವನ್ನು ಕಾಪಾಡುವುದೇ ಪ್ರಧಾನವಾದಂತ ಉದ್ದೇಶವಾಗಿ ಪ್ರಶ್ನೆಯ ಸರಮಾಲೆಯನ್ನು ನೀರಿಸ್ತೀಯ ಅಂತ ಆದ್ರೆ ಶುಚಿತ್ವವನ್ನು ಗೊಳಿಸುವಲ್ಲಿ ಯಾರಾದೀತು ಎನ್ನುವ ಹಾಗೆ ಆಲೋಚಿಸಿದಾಗ ಕಾಣುತ್ತಿರುವವನೊಬ್ಬನೇ. ಯಾರು? ಅನ್ಯನಲ್ವೇ ಅಲ್ಲ, ಮತ್ತೆ ಅವನೇ ಪುರುಷಾಮೃಗ. ಯಾರು? ಪುರುಷಾಮೃಗ. ದೇವರೇ, ಧರ್ಮರಾಯ ಪುರುಷಾಮೃಗ ಅನ್ನುವವನಿದ್ದಾನೆ. ಆದರೆ ಅವನು ಎಲ್ಲಿರುವನು ದೇವರೇ? ಸಂದೇಹ ಕಾಡುವುದು ಸಹಜವೇ. ಅವ ಇದ್ದಾನೆ ಎಲ್ಲಿ ಕೇಳಿದ್ರೆ ನಮ್ಮದಾದಂತ ಪುರದ ಸಮೀಪ ಇದ್ದದ್ದಲ್ವೇ ಅಲ್ಲ. ಮತ್ತೆ ಉತ್ತರದ ಎತ್ತರಕ್ಕೆ ಹೋದೆವು ಅಂತಾದ್ರೆ ಹೇಮಾದ್ರಿ ಪರ್ವತ ಎನ್ನುವುದು ಕಂಗೊಳಿಸುತ್ತಾ ಉಂಟು. ಅದರ ದಕ್ಷಿಣ ದಿಕ್ಕಿನಲ್ಲಿ ಇರುವುದೇ ಮಾನಸ ಸರೋವರ. ಅದರ ಸಮೀಪದಲ್ಲಿ ಒಂದು ವನ ಉಂಟು. ಆ ವನದಲ್ಲಿ ಸದಾಕಾಲ ಶಿವನನ್ನೇ ಧ್ಯಾನಿಸುತ್ತಾ ಇರ್ತಾನೆ. ಶಿವನ ಕುರಿತಾದಂತ ಸಮಭಕ್ತನಾದಂತ ಆತ ಅವನ ಆರಾಧಕನಾಗಿ ಕಂಗೊಳಿಸುತ್ತಾ ಇದ್ದಾನೆ. ಒಂದು ಕಾಲಕ್ಕೆ ಯಾವ ಮನ್ಮಥನಿದ್ದಾನು, ಯಾವ ಕಾಮನಿದ್ದಾನು, ಅವನನ್ನು ದಯಿಸಿ ಮೆರೆದವನಂತೆ ಪರಶಿವ ಅವನನ್ನು ಆರಾಧಿಸುವ ತನ್ಮೂಲಕವಾಗಿ ಕಾಮಾಂತಕನ ಆರಾಧಕ ಎನ್ನುವಂತ ನೆಗಳತೆಯನ್ನು ಪಡೆದವ, ಆ ವಿಶೇಷ ಗುಣವನ್ನು ಪಡೆದವ. ಅವನನ್ನು ನಾವು ಕರೆ ತಂದೆವು ಅಂತಾದ್ರೆ ನಮ್ಮದ್ದಾದಂತ ಯಾಗ ಸ್ವಸೂತ್ರವಾಗಿ ನಡೆಯುವುದಕ್ಕೆ ಸಾಧ್ಯ ಉಂಟು. ದೇವರೇ, ಆಡಿದಂತಹ ಮಾತುಗಳನ್ನೇ ಆಳಿಸಿದಾಗ ಸಂತೋಷವಾಯಿತು. ಸರಿ, ಹಾಗಂತ ಒಂದು ಮಾತು. ಏನು? ಆ ಮೃಗ ಪುರುಷ ಮೃಗ ತರಬೇಕೆಂದಾದರೆ ನಾನು ಹೋಗುವುದೇ? ನೀನಲ್ಲ, ನಾನಲ್ಲ, ಅನ್ಯರಲ್ವೇ ಅಲ್ಲ. ಮತ್ತೆ ಅವನನ್ನು ತರುವುದು ಸಾಮಾನ್ಯವಾದಂತಹ ಕಾರ್ಯವಲ್ಲ. ಭೀಮ ಪರಾಕ್ರಮಿಗಳು ಬೇಕಾಗ್ತಾರೆ. ಭೀಮ ಪರಾಕ್ರಮಿ ಎಂದಾಗ ನೆನಪಾಗುವುದೇ ನಿನ್ನ ತಮ್ಮನಾದಂತಹ ಭೀಮ. ಅವನನ್ನು ಕಳಿಸಿದೆ ಅಂತಾದ್ರೆ ಕಾರ್ಯ ಎನ್ನುವುದು ಸಫಲತೆಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಅವನನ್ನು ಕರೆದು ಕಳಿಸು, ಮತ್ತೇನಾಗ್ತದೆ ನಾನು ನಿರ್ದೇಶನವನ್ನು ಮಾಡ್ತೇನೆ. ಶಿರಸಾ ವಹಿಸುತ್ತೇನೆ. ಭೀಮನನ್ನೇ ಕರೆಯಬೇಕು ಎಂಬುದಾಗಿ ದೇವರ ಆಜ್ಞೆಯಾಗಿದೆ. ಆತನಿಗೆ ತಿಳಿಸಬೇಕು. ತಮ್ಮ ಭೀಮ ಬಂದು ನೋಡ್ತೇನೆ, ಎಲ್ಲರೂ ಸಹ ಬಂದು ಸೇರಿದ್ದಾರೆ. ಮುಖದಲ್ಲೇನೋ ಚಿಂತೆ ಎನ್ನುವುದು ಕಾಡುತ್ತಾ ಉಂಟು. ಖಂಡಿತ ಏನನ್ನೋದು ಆಲಿಸಬೇಕು ನೀನು. ಗೆಳೆಯ ಭೀಮ, ಗೆಳೆಯ
ಭೀಮಾ ನಿನ್ನಿಂದಲೇ ಒಂದು ಘನವಾದಂತಹ ಕಾರ್ಯವಾಗಬೇಕು. ಆದುದರಿಂದಲೇ ಕರೆದಿದ್ದೇನೆ. ನಡೆಯಬೇಕಾದಂತಹ ರಾಜಸೂಯಾಧ್ವರದ ಸಂದರ್ಭ ಶುಚಿತ್ವವನ್ನು ಕಾಪಾಡುವವರು ಯಾರು ಎಂಬುದಾಗಿ ಶ್ರೀಕೃಷ್ಣ ದೇವನಲ್ಲಿಯೇ ನಾನು ಭಿನ್ನವಿಸಿಕೊಂಡವನಿದ್ದೇನೆ. ಆ ಸಂದರ್ಭದಲ್ಲಿ ಸೂಚಿಸಿದ್ದೆ, ಹಿಮಗಿರಿಯ ತಪ್ಪಲು ಪ್ರದೇಶದಲ್ಲಿ ಮಾನಸ ಸರೋವರದ ದಡದಲ್ಲಿದ್ದಾನೆ ಶಿವಭಕ್ತನಾದಂತಹ ಪುರುಷ ಮೃಗ. ಏಕಾಗ್ರತೆಯಿಂದಲೇ ಶಿವನನ್ನೇ ಧ್ಯಾನಸ್ಥನಾಗಿದ್ದಾನೆ ಎಂಬುದಾಗಿ ನೀನು ಅತ್ತ ತೆರಳಬೇಕು. ಅವನನ್ನ ಕರೆದುಕೊಂಡು ಬರುವೆಯಾ? ಚಿಂತೆಯನ್ನು ಮಾಡಬೇಕಂತ ಅಗತ್ಯ ಇಲ್ಲ. ಅಪ್ಪಣೆ ಕೊಟ್ಟಿರ್ತಾದ್ರೆ ಹೋಗುತ್ತೇನೆ, ಪರಶುರಾಮಗ್ರಹಣ ಹಿಡಿದು ಕಾಲಕ್ಕೆ ಏನು 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 ದಾರಿಯಲ್ಲಿ ಸಿಕ್ಕಿರುವಂತಹ ಮರ ಗಿಡ ಎಲ್ಲವನ್ನೂ ಕೂಡ ಧ್ವಂಸಗೊಳ್ಳುತ್ತಾ ಬಂದವನು ನಾನಾಗಿದ್ದೇನೆ. ಯಾಕೆ ಹೊರಟಿರುವಂತಹ ಕಾರ್ಯವೇ ಅಂತದ್ದು. ಆದಷ್ಟು ಶೀಘ್ರವಾಗಿ ಈ ಕೆಲಸ ಆಗಬೇಕು ಅಂತ ಹೊರಟು ನಿಂತೆ. ಅದಾದ ಮೇಲೆ ಕೇವಲ ಮರ ಗಿಡವ ಎದುರು ಸಿಕ್ಕಿದ್ದು.
ರಾಮನಾಗಿದ್ದೇನೆ. ನನಗಿರುವಂತಹ ಹೆಸರಾದು ಹೇಗೆ ಶತಕ ಚಿತ್ರಾಣಿ ಎಂದೆನಿಸಿಕೊಳ್ಳುವ ಭೀಮಸೇನು ಎದುರು ಸಿಕ್ಕಂತಹ ಕರಿಗಳ ಮಂದೆಯನ್ನೆಲ್ಲವನ್ನೂ ಕೂಡ ಹುಡಿಗೈದಿದ್ದೇನೆ. ದೂರದಲ್ಲೊಂದು ಬೆಟ್ಟ ಕಾಣಿಸ್ತಾ ಉಂಟು. ಬೆಟ್ಟ ಕರಿದಾದ ಮೇಲೆ ಸಿಗುವುದೇ ಕೈಲಾಸ ಪರ್ವತ. ತಡೆಯಬೇಕೋ ಇಲ್ಲ ಅಲ್ಲಿಗೆ ಹೊರಟೆ. ರಾಮ ಹರೇ ರಾಮ ರಾಮ ಹರೇ ರಾಮ ರಾಮ ಹರೇ ರಾಮ ರಾಮ ನಾಮವಲ್ಲವೇ ಈ ಹನುಮನನ್ನ ಇಲ್ಲಿಯ ತನಕ ಉದ್ಧರಿಸಿದ್ದು. ಕೊನೆಯದಾಗಿ ತ್ರೇತಿಯಲ್ಲಿ ಸರಿಯು ನದಿಯಲ್ಲಿ ಸೂರ್ಯ ವಂಶದ ಸೂರ್ಯ ಅಸ್ತಂಗತನಾಗುವಂತಹ ಹೊತ್ತಿಗೆ ಹೇಳಿದಂತಹ ಮಾತಾದರೂ ಏನು? ಯುಗ ಯುಗದಲ್ಲಿ ಬಗೆ ಬಗೆಯ ಅವತಾರವನ್ನು ಎತ್ತಿದರೂ ಕೂಡ ನಿಮಗೆಲ್ಲರಿಗೂ ನಾನು ರಾಮನಾಗಿಯೇ ತೋರ್ಪಡಿಸಿಕೊಳ್ಳುತ್ತೇನೆ ಎನ್ನುವುದಾಗಿ ಹೇಳಿದ. ಆ ನೆಲೆಯಲ್ಲಿಯೇ ರಾಮನನ್ನ ಭಜಿಸುತ್ತಾ ಈ ದ್ವಾಪರೆಯಲ್ಲಿಯೂ ಕೂಡ ಕಾಲವನ್ನು ಕಳೆಯುವುದಕ್ಕೆ ಮುಂದಾದೆ. ದೇವರ ಸ್ತೋತ್ರವನ್ನ ಮಾಡುತ್ತಾ ನಿತ್ಯವೂ ಅವನ ಕನಸನ್ನ ಕಾಣುತ್ತಾ ಇದ್ದವ ಈ ಹನುಮ. ಏನು ಮಾಡೋಣ, ಇಲ್ಲಿಯ ತನಕವೂ ಕೂಡ ಅವನ ಪಾದದರ್ಶನವನ್ನು ಮಾಡುವಂತಹ ಯೋಗ ಎನ್ನುವುದು ನನ್ನ ಪಾಲಿಗೆ ಒದಗಿ ಬರಲಿಲ್ವಲ್ಲ. ಆ ನೆಲೆಯಲ್ಲಿಯೇ ಚಿಂತೆಯನ್ನ ಮಾಡುತ್ತಾ ಉತ್ತರಕ್ಕೆ ಬಂದೆ. ಉತ್ತರಕ್ಕೆ ಬಂದು ಈ ಹೊತ್ತಿಗೆ ಶ್ವೇತ ಪರ್ವತದಲ್ಲಿ ನೆಲೆಯಾಗಿ ನಿಂತವನಿದ್ದೇನೆ. ಆದ್ರೆ ಈ ಹೊತ್ತಿಗೆ ಒಮ್ಮೆ ಚಿಂತೆಯನ್ನ ಮಾಡುವಂಥದ್ದು, ಆ ದೇವರು ಯಾಕೆ ನನಗೆ ದರ್ಶನವನ್ನ ನೀಡಲಿಲ್ಲ? ಹನುಮ ಮಾಡಿದಂತಹ ಪಾಪವಾದರೂ ಏನು? ಪಾಪದ ಲೇಪ ಎನ್ನುವುದು ನನಗುಂಟೆ? ಯಾಕೆ ಅಂತ ಕೇಳಿದರೆ ರಾಮನಾಮವನ್ನ ಭಜಿಸುವಂತಹ ಯಾವ ಭಕ್ತರಿಗೂ ಕೂಡ ಪಾಪ ಎನ್ನುವುದು ಅಂಟುವುದಿಲ್ಲ ಎನ್ನುವುದಾಗಿ ತಿಳಿದವರೆಲ್ಲ ಹೇಳಿದರು. ಶ್ರುತಿಗಳಾಡಿದಂತಹ ಮಾತದೇ ಅಲ್ಲವೇ? ಆದರೂ ಕೂಡ ಯೋಚನೆಯನ್ನ ಮಾಡುವಂತದ್ದು ಯಾಕೆ ಅಂತ ಕೇಳಿದ್ರೆ, ಇದು ದ್ವಾಪರೆ. ಈ ದ್ವಾಪರೆಯಲ್ಲಿ ದ್ವಾಪರ ಎರಡುಂಟು ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ದ್ವಂದ್ವಮಯವಾದಂತಹ ಪ್ರಪಂಚ ಎನ್ನುವುದು ಕಣ್ಣಿಗೆ ಕಾಣುತ್ತಾ ಉಂಟು. ದೇವರ ಧ್ಯಾನವನ್ನ ಮಾಡ್ತಾ ಇದ್ದೇನೆ ಸತ್ಯ, ಆದ್ರೆ ಏನು ಆ ಕಡೆಯಲ್ಲಿ ಕೇಳ್ತಾ ಇರುವಂತದ್ದು? ಹಲವು ಯೋಚನೆಗಳು ಬರಲಿ ಬರೆಯ ಕೇಳು, ಹಲವು ಯೋಚನೆಗಳು ಬರಲಿ ಬರೆಯ ಕೇಳು, ಕಲಿ ಹನುಮ ಪವನ ಜನ ಬರಲಿಂದರಿತು ಅರಿತೆ ಕಲಿ ಹನುಮನು ಪವನ ಜನ ಬರವಿಳಿದರಿತು ಬಲು ಜನರಿಂದ ಬೆಳೆದು ವೃದ್ಧ ಕಪಿಯಾಗಿ ಮಾರ್ಗದೊಳು ಬಿತ್ತಿದ್ದನು ಬಾಗಿದವನು ಯಾವ ಹೊತ್ತಿಗೂ ಬೇಗಲಿಕ್ಕಿಲ್ಲ. ಬೀಗಿದಂತಹ ವ್ಯಕ್ತಿ ಮತ್ತೆ ಮತ್ತೆ ಬಾಗುವುದಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಬರ್ತಾ ಇದ್ದಾನಲ್ಲ, ಆನೆ ನಡೆದದ್ದೇ ದಾರಿ ಎನ್ನುವಂತಹ ರೀತಿಯಲ್ಲಿ ತಾನೇ ಮಾರ್ಗವನ್ನು ನಿರ್ಮಿಸಿಕೊಂಡು ಮುಂದತ್ತಿ ಬರ್ತಾ ಇದ್ದಾನೆ. ಯಾರು ಎನ್ನುವುದಾಗಿ ನೋಡಿದ್ರೆ, ಓಹೋ ಇವನ ಹೇಳುವುದಕ್ಕೆ ನನ್ನ ಸಹೋದರ. ಆದ್ರೆ ಮಾಡುತ್ತಿರುವಂತಹ ಕಾರ್ಯವಾದರೂ ಏನು? ಮನುಷ್ಯನಾದವ ತಾನು ಬದುಕಬೇಕು, ಇನ್ನೊಬ್ಬರನ್ನು ಬದುಕುವುದಕ್ಕೆ ಅವಕಾಶ ಮಾಡಿಕೊಡಬೇಕು, ಅದನ್ನೇ ಧರ್ಮ ಅಂತ ಹೇಳಿದ್ರು. ಇಲ್ಲಿ ಜನರು ಯಾರು ಇಲ್ಲ. ಆದ್ರೆ ಶ್ವೇತ ಪರ್ವತದ ಇತ್ತ ಕಡೆಯಲ್ಲಿ ಅದೆಷ್ಟೋ ಋಷಿಮುನಿಗಳು ಈ ಹೊತ್ತಿಗೆ ತಪಸ್ಸನ್ನ ಆಚರಿಸುತ್ತಾ ಇಲ್ಲಿಯೇ ನಿರತರಾಗಿರುವಂತಹ ಹೊತ್ತಿದು. ಅದಲ್ಲದೆ ಪ್ರಾಣಿ ದಯಾಪರತೆ ಎನ್ನುವುದು ಶ್ರೀರಾಮನಲ್ಲಿಯೂ ಇರುವಂತಹ ಗುಣ. ಅಂತಹ ಗುಣವನ್ನು ಹೊತ್ತು ನಿಲ್ಲಬೇಕಾದಂತಹ ಮಾನವ
ಈ ಹೊತ್ತಿಗೆ ವಾನರರ ಜಾತಿಯವರು ಮಾಡದಂತಹ ಇಂತಹ ದುಷ್ಕೃತ್ಯವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆದ್ರೆ ಇವನಿಗೆ ಬುದ್ಧಿಯನ್ನು ಕಲಿಸಲೇಬೇಕು. ಹಾಗಾದ್ರೆ ಹೇಗೆ ಕಲಿಸುವುದು? ವಜ್ರಕಾಯನಾದಂತಹ ನಾನು ನೇರವಾಗಿ ಅವನಿಗೆ ಎದುರಿಗೆ ನಿಂತದ್ದೇ ಹೌದು ಅಂತ ಹೇಳಿ ಆದ್ರೆ ಇನ್ನೊಂದಿಷ್ಟು ಸಿಟ್ಟು ಬಂದೀತು. ಶಕ್ತಿಯ ಪ್ರಯೋಗ ಈ ಹೊತ್ತಿಗೆ ಸಲ್ಲ, ಯುಕ್ತಿಯಿಂದನೇ ಕಾರ್ಯವನ್ನು ಎಸಗಬೇಕು ಅಂತ ಹೇಳಿ ಆದ್ರೆ ಯಾವ ವೇಷವನ್ನು ಧರಿಸಬಲ್ಲವನಾದಂತಹ ನಾನು ಈ ಹೊತ್ತಿಗೆ ವೃದ್ಧ ಕಪಿಯ ಆಕಾರವನ್ನು ತಾಳಿದು 2 ಪರ್ವತಗಳು ಸಂಧಿಸುತ್ತಿರುವಂತಹ ಈ ಜಾಗದಲ್ಲಿ ಓರಲಾಗಿ ಬಿಟ್ಟುಕೊಳ್ಳುತ್ತೇನೆ. ಏನ್ ಮಾಡ್ತಾನೆ? ತೊಲಗೆನಲು ಮುದಿ ತೊಲೆ ತೊಲಗೆನಲು ಗತಿಸಿಂದ ಮಾಡಬೇಕಾಗಿತ್ತು ನೀನು. ಅದನ್ನ ಬಿಟ್ಟು ನಾನು ಹೋಗುವಂತಹ ದಾರಿಗೆ ಅಡ್ಡಲಾಗಿ ಬಿದ್ದುಕೊಂಡಿದ್ದೀಯಲ್ಲ. ಇದು ನಿನ್ನ ದಾರಿಯ? ನಾ ಹೋಗಬೇಕಾದಂತಹ ದಾರಿ. ನೀನು ಕ್ರಯ ವಿಕ್ರಯ ಮಾಡಿದ್ದು ಯಾವಾಗ ಅಂತ ಗೊತ್ತಾಗ್ಲಿಲ್ಲ. ಕ್ರಯ ವಿಕ್ರಯ ಮಾಡಬೇಕು ಎನ್ನುವ ಹಾಗೆ ಏನೂ ಇಲ್ಲ. ಆನೆ ನಡೆದದ್ದೇ ದಾರಿ. ನೀನು ನೋಡುವುದಕ್ಕೆ ಆನೆ ಆಗಿಲ್ವಲ್ಲ? ಆನೆ ಆಗಿರಬೇಕು ಎನ್ನುವ ಹಾಗಿಲ್ಲ. ನೋಡಿದೆ, ಆನೆಯ ಬಲ ಇದ್ದರೆ ಸಾಕು. ಅದ ಬಲ ಉಂಟು, ಬಲ ಬಹಳಷ್ಟು ಪ್ರಾಣಿಗಿರ್ತದೆ. ಕತ್ತೆಗೂ ಬಲ ಉಂಟು, ಏನು ಪ್ರಯೋಜನ ಏನಿಲ್ವಲ್ಲ. ನೋಡು, ಏನು ಆಯಾಯ ಪ್ರಾಣಿಗೆ ಆಯಾಯ ಬಲ ಎನ್ನುವುದು ಉಂಟು. ಹೌದಪ್ಪ. ನಿನಗೆ ಕೋಟಗ, ನಿನಗೆ ಬಲ ಇರುವುದೆಲ್ಲಿ? ಎಲ್ಲಿ? ಕೈಯಲ್ಲಿ, ಕೈಯ ಮುಷ್ಟಿಯಲ್ಲಿ. ನಮಗೆಲ್ಲ ಇರುವುದು ಬಾಲದಲ್ಲಿ. ಬಾಲದಲ್ಲಿ ಹೆಚ್ಚು ಕಡಿಮೆ ಮಾಡ್ಬೇಡಿ. ಯಾವ್ದು ಬಾಲದಲ್ಲಿ? ಪ್ರಸಂಗವೇ ಹೆಚ್ಚು ಕಡಿಮೆ ಆದಿತ್ತು. ಪ್ರಸಂಗ ಹೆಚ್ಚು ಕಡಿಮೆ ಮಾಡಿದ್ದಲ್ಲ. ಮಂಗನಿಗೆ ವಾನರರಿಗೆ ಅದಕ್ಕೆ ಬಾಲದಲ್ಲಿ ಇರುವುದು ಬಲ. ಬಾಲದಲ್ಲಿ ಬಲ ಉಂಟು. ನಿಮಗೆಲ್ಲ ಕೈಯಲ್ಲಿ ಉಂಟು, ರಟ್ಟೆಯಲ್ಲಿ ತ್ರಾಣ ಉಂಟು. ಈಗ ನಾನು ಹೋಗುವಂತಹ ದಾರಿಗೆ ನಿನ್ನ ಬಾಲವನ್ನಿಟ್ಟು ಮಲಗಿದ್ದೀಯಲ್ಲ, ಹೋಗಬೇಕು. ಏನು? ನೀನು ಆ ಬಾಲವನ್ನ ಎತ್ತಿ ದಾರಿಯನ್ನ ಬಿಟ್ಟು ಕೊಡಬೇಕು. ಬಿಟ್ಟು ಕೊಡ್ಲಿಲ್ಲ ಅಂತಾದ್ರೆ ಏನು ಮಾಡ್ತೇನೆ ಗೊತ್ತಾ? ಏನು ಮಾಡ್ತೀಯ? ನಿನ್ನನ್ನ ಬಡಿದು ನಿನ್ನನ್ನ ಎಲ್ಲಿ ಇರಬೇಕು ಅಲ್ಲಿಗೆ ಕಳಿಸಿ ಕೊಡ್ತೇನೆ ನಾನು. ಅದು ಮಾಡಿದ್ರೆ ಒಳ್ಳೇದಿತ್ತು ಅಂತ. ಯಾವುದು? ನಾನು ಎಲ್ಲಿಗೆ ಹೋಗಬೇಕು ಅಂತ ಬಯಸಿದ್ದು. ಎಲ್ಲಿಗೂ ಅಲ್ಲ, ಅಲ್ಲಿಗೆ ನೀವು ಬಯಸಿದ ಅಲ್ಲಿಗೆ ಅಲ್ಲ. ಮತ್ತೆ ನಾನು ರುದಿರ ಮುಖಿಯಿಂದ ಬೀಸಿದ ಎನ್ನುವ ಹಾಗಿದ್ರೆ ನೀನು ಕೆಳಗಿತ್ತುವ ಮರದ ಮೇಲೆ ಹೋಗಬೇಕು. ಹಾಗೆ ಅದೇ ಹೇಳಿದ್ ನಾನು. ಮೇಲಿರಬೇಕಾದವ ಕೆಳಗಿದ್ದದ್ದು ಯಾಕೆ ಅಂತ ಗೊತ್ತುಂಟು? ಯಾಕ? ನನ್ನನ್ನು ನೋಡೋ ಸರಿಯಾಗಿ ಒಮ್ಮೆ ಹೇಗಿದ್ದೇನೆ ಅಂತ. ಎದ್ದು ಹೋಗಲಾರೆ, ಎದ್ದು ಹೋಗಲಾರೆ.
ಎದ್ದು ಹೋಗಲಾರೆ ಎನ್ನ ಭಕ್ತಿಯಿಂದ ಆಗಗತಿ ಹೋಗಯ್ಯ ದಾರಿ ಬಿಡಬಹುದಿತ್ತು ಪುಣ್ಯಾತ್ಮ, ಬಿಡುವುದಕ್ಕಾಗಬೇಕಲ್ಲ. ಯಾಕಾಗುವುದಿಲ್ಲ? ಸರಿಯಾಗಿ ಒಮ್ಮೆ ನನ್ನನ್ನು ನೋಡು. ಏನು ನೋಡಿದ್ಯಾ? ಹ, ಏನಿದು? ಬೆಳ್ಳಿಯ ಸರಿಗೆ ಅಂತಾಗಿದೆ. ಕೂದಲಿನಲ್ಲಿ ನೆರೆ, ಹ, ಮುಖದಲ್ಲಿ ಎಲ್ಲ ನೆರೆ, ಹ, ದೇಹಕ್ಕೆ ಅಂಟಿರುವಂತಹ ಜರ್ರೆ. ಹ, ಅಂದ್ರೆ ನಾನು ಮುದುಕ ಅಂತ ಗೊತ್ತಾಗುವುದಿಲ್ಲ ನಿನಗೆ? ಮುದುಕ. ವೃದ್ಧ ಕಪಿ. ಹ, ಏನು ಮಾಡುವ? ಏನಾಯ್ತು? ನಮ್ಮ ಹಣೆ ಬರ. ಹ, ಮರದಿಂದ ಮರಕ್ಕೆ ಹಾರಬೇಕು ಅಂತ ಆಲೋಚನೆ ಮಾಡು. ಹ, ಹಾರುವುದಕ್ಕಾದ್ರೂ ಒಂದು ತ್ರಾಣ ಅಂತ ಬೇಕಲ್ಲ. ಹೌದು ಹೌದು ಹೌದು. ಆ ತ್ರಾಣ ಎನ್ನುವುದು ಈ ಹೊತ್ತಿಗೆ ಇಲ್ಲವೇ ಇಲ್ಲ. ಪ್ರಾಣ ಇಲ್ವಾ? ಮತ್ತೆ ಹ, ಈ ತ್ರಾಣ ಹೋದದ್ದು ಹೇಗೆ ಅಂತ ಕೇಳಿದ್ರೆ, ಹೇಗೆ? ನಿನ್ನ ಪ್ರಾಯದಲ್ಲಿ ಬಹಳಷ್ಟು ಹಾರಾಟ ನಾನು ಮಾಡಿದ್ದೆ. ಆ, ಬಹಳ ಹಾರಿದವ. ಹ, ಎಲ್ಲಿಗೆ ಅಂತ ಕೇಳಿದ್ರೆ, ಎಲ್ಲಿಗೆ? 100 ಹಾರಿದ್ರೆ ಸಾಕು ಅಂತ ಹೇಳಿದ್ರೆ ನಾನು 700 ಹಾರಿದವ ಹ, ಒಂದು ಕಾಲದಲ್ಲಿ. ಒಂದು ಕಾಲದಲ್ಲಿ. ಅಷ್ಟು ಹಾರುತ್ತಿದ್ದೆ. ಹ, ಈಗ ಏನು ಮಾಡುವ? ಏನಾಯ್ತು? ಒಂದು ಮರದಿಂದ ಮರಕ್ಕೂ ಹಾರಲಾಗದಂತಹ ಸ್ಥಿತಿ ಬಂತು. ಗೊತ್ತಾಯ್ತು ನನಗೆ. ಅಲ್ವಾ? ಆವಾಗ ಹಾರಾಟ ಮಾಡಿದ ಹೆಚ್ಚಾಯ್ತು. ನೀನು ಹಾಗೆಲ್ಲ ಹೇಳ್ಬೇಡ. ಹ, ನೀನು ಹಾರಾಟ ಮಾಡಿದ್ದಂತ ಹೆಚ್ಚಾಯ್ತು ಅಂತ ಯಾಕೆ ಹೇಳಿ. ಹೇಳಿದೆ ಗೊತ್ತಾ? ಯಾಕೆ? ಆಗುವಂತಹ ಕಾಲದಲ್ಲಿ ಎಷ್ಟಾಗುತ್ತದೋ ಅಷ್ಟನ್ನೇ ಮಾಡಬೇಕು. ಹ್ಮ್. ಒಂದ್ ವೇಳೆ ಮಾಡ್ಲಿಲ್ಲ ಅಂತ ಆದ್ರೆ, ಹ್ಮ್. ಹೆಚ್ಚಿಗೆ ಮಾಡಿದೆ ಅಂತ ಆದ್ರೆ, ಈ ಪ್ರಾಯಕ್ಕೆ ಹ್ಮ್. ಹಳೆ ನೋವು ಅಂತ ಪ್ರಾರಂಭ ಆಗುತ್ತದೆ. ನಿನಗೆ ವಿಷಯ ಗೊತ್ತಿಲ್ಲ. ಹ, ವಯಸ್ಸಾದ ಮೇಲೆ ನಿನಗೆ ಅರಿವಿಗೆ ಬರ್ತದೆ. ಹ, ಈ ಮನೆಯ ಬಾಗಿಲಿನಲ್ಲಿ ಹ, ಈ ವಯಸ್ಸಾದವರು ಕುಳಿತುಕೊಂಡು ಹೇಳುವುದೇನು ಕೇಳಿದ್ರೆ ಹಳೇ ಕತೆ. ಏನು? ಅಯ್ಯೋ, ಒಂದು ಕಾಲದಲ್ಲಿ ನಾನು ಮಾಡಿದ್ದೆ ಮಕ್ಕಳೇ, ನೀವೆಲ್ಲ ಮಾಡುವುದೇನು? ಆ, ಅಯ್ಯೋ, ಹೇಳುವವರು ಎಷ್ಟು ಜನ ಇದ್ದಾರೆ ಗೊತ್ತುಂಟ. ಅಲ್ವಾ? ನಾನು ಹಾಗೆ ಮಾಡಿದ್ದೆ, ನಾನು ಹೀಗೆ ಮಾಡಿದ್ದೆ ಅಂತ ಹೇಳು. ಈಗ ನಾನು ಸುಮ್ಮನೆ ಹಾಗೆ ಹೇಳ್ತೇನೆ ಅಂತ ತಿಳಿಯಬೇಡ. ಮತ್ತೆ ಅಷ್ಟೆಲ್ಲ ಹಾರಿದವನೇ ನಾನು. ಸರಿ. ಒಮ್ಮೆ ಹ, ಬಡಗಿನಲ್ಲಿ ಇರ್ತೆ, ಹ, ಬಡಗಿನಿಂದ ನೇರವಾಗಿ ತೆಂಕಿಗೆ ಹಾರುವುದು. ಛ, ತೆಂಕಿನಲ್ಲಿ ಇರ್ತೇನೆ ಅಂತ ನೀನು ಯೋಚನೆ ಮಾಡುವುದು ಬೇಡ. ಹ, ತೆಂಕಿನಲ್ಲಿದ್ದವ ನೇರವಾಗಿ ಮತ್ತೆ ಬಡಗಿಗೆ ಹಾರಿದ್ದೇನೆ. ನನಗೆ ಗೊತ್ತಾಯ್ತು. ಏನು? ಹಾರಿದ್ದಲ್ಲ, ಹಾ. ನಿನ್ನನ್ನು ಹಾರಿಸಿದ್ದಿರ್ಬೇಕು. ಅಲ್ಲ, ಮತ್ತೆ ಎಲ್ಲರನ್ನು ಹಾರಿಸುವುದೇ ಅಲ್ವೋ? ಅಲ್ಲ, ಹಾಗೆ ಹೇಳಿದ್ದಲ್ಲ. ಮತ್ತೆ ಯಾಕೆ? ಏನು? ಕೋಟಗ ಹೌದು. ಮಾಡುವಂತಹ ಕೆಲಸ. ಹಾ, ಒಂದು ಭೂಲೋಕದಲ್ಲಿ ಒಂದು ಮಾತುಂಟು. ಏನು? ಮನ ಎನ್ನುವುದು ಮರ್ಕಟದಂತೆ. ಹಾ, ಮೊದಲೇ ಮರ್ಕಟ. ಹೌದು. ನಿನ್ನ ಮನ ಹೇಗಿರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದಪ್ಪ. ಬಹುಶಃ ಅಲ್ಲಿನವರಿಗೆ ಉಪದ್ರ ತಾಳ್ಲಿಕ್ಕೆ ಆಗ್ಲಿಲ್ಲ. ಹಾ. ಛ! ಯಾರು ನನ್ನನ್ನ? ಹಾ. ಉಪದ್ರ? ನಾನು ಉಪದ್ರ? ಎಷ್ಟು ಜನಕ್ಕೆ ನಾನು ಉಪದ್ರ ಕೊಟ್ಟಿದ್ದೇನೆ ಅಂತ ನಿನಗೆ ಗೊತ್ತಿಲ್ಲ. ಅದೇ ಹೇಳಿದ್ದು ನಾನು. ನೀನು ಉಪದ್ರಕಾರಕ ನನಗಾಗಬೇಡ ಅಂತ ಹೇಳಿ. ಹಾಲು ನಿನಗೆ ಉಪದ್ರಕಾರಕ ಆಗ್ಲಿಕ್ಕಿಲ್ಲ. ಹಾ. ನನಗೂ ಅದೇ ಮನಸ್ಸುಂಟು. ಹಾ. ಆದ್ರೆ ಏನು ಮಾಡುವ? ಏನು? ನೀನು ಹೋಗುವ ಹಾಗೆ ಈ ಹೊತ್ತಿಗೆ ಹ, ಏನು ವಾಯು ವೇಗದಲ್ಲಿ ಹೋಗುತ್ತಾ ಇದ್ದಿ ಮತ್ತೆ ಅಲ್ವಾ? ಹಾ. ವಾಯುವನ್ನೇ ಹಿಂದಿಕ್ಕುವಂತಹ ವೇಗ ನಿನ್ನದ್ದು. ಹಾ. ನಿನ್ನ ಕಾಲು ಈ ಹೊತ್ತಿಗೆ ಭೂಮಿ ಮೇಲೆ ಇಲ್ವಂತ, ಮೇಲೆ ಹೋಗಿದ್ದೀಯ ಅಂತ ನೀನು. ಯಾವುದು? ನೀನು ಮೇಲೆ ಹೋಗಿದ್ದೀಯ ಅಂತ. ವಾಯು ವೇಗದಲ್ಲಿರುವಂತಹ ಕಾಲಕ್ಕೆ ನೆಲ ಬಿಟ್ಟಿದ್ದಿ. ನೆಲ ಸ್ಪರ್ಶ ಮಾಡ್ತಾ ಇಲ್ಲ. ಅದೇ ಅಷ್ಟು ವೇಗವಾಗಿ ಹೋಗ್ತಾ ಸ್ಪರ್ಶ ಇದ್ದಿ. ಮಾಡಿದ್ರೆ ನಿನ್ನ ನೋಡಿದಾಗಲೇ ಸ್ಪರ್ಶ ಆದದ್ದು ಈಗ. ಸರಿ ಸರಿ. ಹಾ. ಈ ಹೊತ್ತಿಗೆ ಹಾ. ನನಗೆ ಹೇಳುವುದಕ್ಕೂ ಕೊಡುವುದಿಲ್ಲ. ಅದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದಾಗಿದೆ ನೋಡ, ಹಿಂದಗಡೆಯಲ್ಲಿ ಸರಿ ನೋಡ, ಏನಾಯ್ತಾ? ಎಷ್ಟು ಮಾರುದ್ದ ಬಿದ್ದಿದೆ ಅಂತ ನೋಡಿದೆ ನನ್ನ ಬಾಲ. ಏ, ಬಾಲ ನೋಡು ಸರಿಯಾಗಿ ಒಮ್ಮೆ. ಏ ದೇವರೇ, ಇಂಥ ಬಾಲ ಎಲ್ಲಾದ್ರೂ ನೋಡಿದ್ದೀಯ? ಖಂಡಿತವಾಗಿಯೂ. ಈಗ ಮಂಗನಿಗೆ ಎಷ್ಟು ಉದ್ದ ಇದ್ದಿತ್ತು ಬಾಲ? ಎಷ್ಟು ಹೆಚ್ಚು ಅಂದ್ರೆ ದೇಹಕ್ಕಿಂತ ಒಂದು ಮಾರು ಹೆಚ್ಚು ಉದ್ದ ಇದ್ದಿತ್ತು. ಹಾ. ಅಷ್ಟು ದೊಡ್ಡದು ಹೆಚ್ಚು ಅಂತ ಹೇಳಿದ್ರು. ಹಾ. ಇದು ಆಗುಂಟ? ಎಷ್ಟು ಮಾರು ಹೆಚ್ಚು ಉಂಟು ಅಂತ ಸರಿ ಅವಲೋಕನ ಮಾಡು. ನಿನ್ ದೇಹ ಬೆಳೆದದ್ದಲ್ಲ, ಬಾಲ್ವೆ ಬೆಳೆದದ್ದಿರ್ಬೇಕು. ಅದೇ ಹೇಳಿದ್ದು. ಹಾ. ಕೆಲವರಿಗೆ ಹಾಗೆ ಮನುಷ್ಯರಿಗೂ ಹಾ. ದೇಹ ಬೆಳೆಯುತ್ತದೆ, ಹಾ. ತಲೆ ಒಳಗೆ ಏನು ಬೆಳೆಯುವುದಿಲ್ಲ. ಅಲ್ವಾ? ಈ ನಮ್ಮ ಮಂಗಗಳಿಗೆ ಹಾ. ದೇಹವು ಬೆಳೆಯುತ್ತದೆ, ಹಾ. ಅದಕ್ಕಿಂತ ಹೆಚ್ಚು ಬಾಲ ಬೆಳೆಯುತ್ತದೆ. ಎರಡು ಪ್ರಯೋಜನಕ್ಕಿಲ್ಲ ಎರಡು ಪ್ರಯೋಜನ ಅಲ್ವಾ? ಎರಡು ಪ್ರಯೋಜನಕ್ಕಿಲ್ಲ. ಯಾವುದಕ್ಕೂ ಇಲ್ಲ. ತಲೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಯಾವುದಕ್ಕೂ ಇಲ್ಲ. ಆದ್ರೆ ಏನು ಮಾಡುವ ಇವತ್ತಿಗೆ? ಹಾ. ಈ ನನ್ನ ಬಾಲ ಉಂಟಲ್ಲ, ಹ. ಅದು ನನ್ನ ಮಾತು ಕೇಳುವುದಿಲ್ಲ. ಬಾಲ ನನ್ನ ಮಾತು ಕೇಳುವುದಿಲ್ಲ ಅಂತ ಅಂದ್ರೆ ಅದ್ರ ಮಾತೆ ನಾನು ಕೇಳಬೇಕಾದ ಸ್ಥಿತಿ ಒದಗಿ ಬಂದಿದೆ ಇವತ್ತಿಗೆ. ಅಯ್ಯೋ. ಹೇಗೆ ಅಂತ ಕೇಳಿದ್ರೆ, ಹಾ. ನಾನು ಎದ್ದು ನಿಲ್ಲಬೇಕು ಅಂತ ಪ್ರಯತ್ನ ಮಾಡುದು. ಹಾ. ಇಷ್ಟು ಎದ್ದು ಕೂರ್ತೇನೆ, ಹಾ. ಮತ್ತೆ ಅಷ್ಟಾಗುವಾಗ ಆ ಬಾಲನನ್ನು ನಮಲಗಿಸು. ಹಾಗುಂಟು ಆ ಬಾಲದ ಅವಸ್ಥೆ. ಅದಕ್ಕೆ ಹಾಗಾಗಿ ಒಂದು ಕೆಲಸ ಮಾಡು. ಹಾ. ನಿನ್ನನ್ನು ನೋಡಿದ್ರೆ ಹಾ. ಬಹಳ ಒಳ್ಳೆಯವನಾಗಿ ಕಾಣು. ಹಾ, ಹಾ, ಹಾ. ಹಾಗಾಗಿ ಹಾ. ಒಂದು ಹಾ. ನನ್ನನ್ನ ದಾಟಿ ನೀನು ಹೋಗ್ಬೇಕು. ಆಮೇಲೆ ಹಾರಿ ಹೋದ್ರೆ ಆಯ್ತು. ಹಾ. ಅಲ್ಲದೆ ಹೋದ್ರೆ ಹಾ. ಇದು ಬಾಲ ಉಂಟಲ್ಲ, ಹಾ. ಬಾಲವನ್ನು ಸ್ವಲ್ಪ ಆಚೆಗೆ ಸರಿಸು. ಹಾ. ಮತ್ತೆ ನೀನ್ ನಿನ್ನ ದಾರಿ ಮಾಡಿಕೊಂಡು ಹೋಗು. ಯಾರು? ನೀನೇ. ನಾನು? ಮತ್ತೆ ನೀನೇ. ನಿನ್ನ ಬಾಲ ಹೌದು ಸರಿಸಬೇಕು. ಹೌದು. ಎಲ್ಲ ಕೋಡಗ ನೋಡು ಹೀಗೆ ಯೋಳು ಕುಡಿವ ಕಥೆಯೋ ಆ
ಆಡುವಂತಹ ಮಾತು ಏನು? ಬಾಲವೇ ಭಾರವಾಗಿದೆ, ಅದನ್ನ ಸರಿಸಿ ಹೋಗು. ಅದನ್ನ ಸರಿಸಬೇಕು, ಇಲ್ಲ ಅಂತ ಆದ್ರೆ ನಿನ್ನ ದಾಟಿ ಹೋಗಬೇಕು. ಅದು ಸುಲಭ ಅಲ್ವಾ? ಯಾವುದು? ನನ್ನನ್ನ ದಾಟಿ ಹೋಗುವುದು. ಇಷ್ಟರವರೆಗೂ ನಾನು ಬಂದದ್ದು ದಾಟಿ ಹೋದದ್ದಲ್ಲ, ಮತ್ತೆ ಎದುರುಗಡೆ ಸಿಕ್ಕಿದ್ದನ್ನ ಪುಡಿ ಮಾಡಿ ಬಂದವನು ನಾನು. ಓಹೋ, ಹಾಗೆ ದಾರಿ ಮಾಡಿಕೊಂಡು ಬಂದವನು ನಾನು. ಸರಿ. ಈಗ ನಿನ್ನ ಬಾಲ ಎನ್ನುವುದು ಭಾರ ಆಗಿದೆ, ಹೆಣ ಭಾರ, ಎತ್ತಲಿಕ್ಕಾಗುವುದಿಲ್ಲ. ಹೌದಪ್ಪ. ನೋಡಿದ್ಯಾ ಕೈಯಲ್ಲಿ ಹಿಡಿದಿರುವಂತಹ ಗದೆ? ಗದೆಯಾ? ಇದರಿಂದ ಇಷ್ಟು ಕಾಲದವರೆಗೆ ಎದು ಸಿಕ್ಕಿರುವಂತಹ ಪ್ರಾಣಿಗಳು ಅಥವಾ ಮರ ಗಿಡಗಳ ಬೆಟ್ಟ ಗುಡ್ಡಗಳು ಎಲ್ಲವೂ ಕೂಡ ಪುಟಿ ಪುಟಿಯಾಗಿದೆ. ಈಗ ಮಾಡುವುದೇನು ಗೊತ್ತಾ? ಬಾಲ ಸರಿಸುವುದಲ್ಲ, ಇದರಿಂದ ನಿನ್ನ ಹೊಟ್ಟೆಗೆ ಗುದ್ದು, ಏನ್ ಮಾಡ್ತಿ? ನಿನ್ನ ಕರುಳನ್ನು ತೆಗೆದು ನಿನ್ನನ್ನ ಕೊಂದು ಆಮೇಲೆ ದಾಟಿ ಹೋಗುತ್ತೇನೆ. ಧೈರ್ಯ ಇದ್ರೆ ಪ್ರಯೋಗ ಮಾಡು. ಹೌದು. ಅಧಿಕ ಪ್ರಸಂಗಿ, ಏನು ಪ್ರಯೋಗ ಮಾಡ್ತೀಯ ನನ್ನ ಮೇಲೆ? ನಾನೆಷ್ಟು ನೀನೆಷ್ಟು ಎನ್ನುವುದನ್ನು ನೋಡುವುದಕ್ಕೆ ಏನು ಇದು ನಿನ್ನದ್ದು ಭೂಮಿ ತೂಕದ ಗದ್ದೆ? ನಾವು ಭೂಮಿಯಷ್ಟೇ ಬಾರದವರು ಎನ್ನುವುದನ್ನು ಅರಿಯದೆ ಹೋದೆ ಮೂರ್ಖ. ನಿನ್ನ ಮೇಲೆ ಪ್ರಯೋಗಿಸುವುದಕ್ಕೆ ಬೇಕಾಗಿ ಯಾವುದೇ ಆಯುಧಗಳು ಈ ಕೋಡಗನಿಗೆ ಬೇಕಾಗಿಲ್ಲ. ನಿನ್ನನ್ನ ಧರೆಗೆ ಒರಗಿಸುವುದಕ್ಕೆ ಬೇಕಾದದ್ದು ಏನು ಗೊತ್ತುಂಟೇನೋ? ಈ ವಜ್ರ ಮುಷ್ಟಿ ಏನು ಅಂತ ತೋರಿಸ್ತೇನೆ ನನಗೆ. ಮರುಗಜನ ಶರಹತಿಗೆ ಪವನ ಶಿರಬಾಗುತ್ತ ಮರುಗಜನ ಶರಹತಿಗೆ ಪವನ ಶಿರಬಾಗುತ್ತ ಅಕಟ ಪಾಂಡವ ಜನಪದ ಧ್ವರ ಅಳಿದುದೇ ಹರಿವಜ್ರ ಪಂಜರವು ಕನಸಿದಾಯಿತೆ, ಹರಿವಜ್ರ ಪಂಜರವು ಕನಸಿದಾಯಿತೆ ಅಕಟ ಅಕಟ ಮರುತಾತ್ಮಜ ಗೆಲುವ ಪೆಸರನಗೆಂದು ಹುಸಿಯಾಯ್ತು ಎನ್ನುತ್ತ ಮರುತಾತ್ಮಜ ಗೆಲುವ ಪೆಸರನಗೆಂದು ಹುಸಿಯಾಯ್ತು ಎನ್ನುತ್ತ ಚಿಂತಿಸುವಾತನನು ಚಿಂತಿಸುವಾತನನು ಅಕಟ 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 ಎಂತ ಪರಿಸ್ಥಿತಿ ಭೀಮಸೇನನ ಪಾಲಿಗೆ ಬಂದಂತಹ ಕಾರ್ಯ ಈಗ ಶೂನ್ಯವಾಗುತ್ತದೆ ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು.
ಕಾರಣ ಮತ್ತೇನಲ್ಲ, ನನ್ನ ಅಣ್ಣನಾಗಿರುವಂತಹ ಧರ್ಮಜನಿಗೆ ಮಾತನ್ನ ಕೊಟ್ಟು ಬಂದವನು ನಾನಾಗಿದ್ದೇನೆ. ಹೋದಂತಹ ಕಾರ್ಯ ಭೀಮಸೇನನಿಂದ ಆಗುತ್ತದೆ ಎನ್ನುವ ಹಾಗೆ. ಆದರೆ ಈಗ ಹುಸಿಯಾಗುವುದಕ್ಕೆ ಪ್ರಾರಂಭವಾಯಿತು. ಅಷ್ಟು ಮಾತ್ರವೇ ಅಲ್ಲ, ಈತ ಭೂಮಿ ಭಾರ ತೂಕ ಇರುವಂತಹ ಗದೆಯನ್ನ ಹಿಡಿದು ನನಗೇ ಹೊಡೆದನಲ್ಲ. ಅಂತಾದರೆ ಶತಗಜ ತ್ರಾಣಿ ಎಂದೆನಿಸಿಕೊಂಡಂತಹ ಭೀಮಸೇನನ ಬಲ ಎಂದು ಉಡುಕಿ ಹೋಯಿತೆ. ಅಲ್ಲ, ಶ್ರೀಕೃಷ್ಣ ಪರಮಾತ್ಮನಿಗೆ ನಾನು ಕೊಟ್ಟಂತಹ ಮಾತು ಹುಸಿಯಾಯಿತೆ. ಪುರುಷಾಮೃಗವನ್ನ ತರಲಿಕ್ಕಾಗಲಿಲ್ಲ ಎನ್ನುವ ಹಾಗೆ ಹಿಂತಿರುಗಿ ಹೋದೆ ಎನ್ನುವ ಹಾಗೆ ಇದ್ರೆ ಅಣ್ಣನಿಗೆ ಮುಖ ತೋರಿಸುವುದು ಹೇಗೆ? ಕೃಷ್ಣ ಪರಮಾತ್ಮನಲ್ಲಿ ಹೇಳುವುದಾದರೂ ಹೇಗೆ? ಅಷ್ಟು ಮಾತ್ರವೇ ಎಲ್ಲ, ನಮ್ಮಲ್ಲಿರುವಂತಹ ಜನರೆಲ್ಲರೂ ಕೂಡ ಹೋಗಿ ಹೋಗಿ ಒಂದು ಕೋಟಗನ ಕೈಯಿಂದ ಪೆಟ್ಟು ತಿಂದ ಭೀಮಸೇನ ಎನ್ನುವ ಹಾಗೆ ಹೇಳಿಕೊಂಡು ನಗಾಡುವುದಿಲ್ವೇ? ಅದರೊಂದು ಆಶ್ಚರ್ಯ ಎನ್ನುವುದನ್ನು ನಾನು ಕಾಣ್ತಾ ಇದ್ದೇನೆ. ಈತ ನೋಡುವುದಕ್ಕೆ ಕೋಟಗನಾದರೂ ಕೂಡ ಈತ ಮಾಡುವಂತಹ ವ್ಯವಹಾರ ಎಲ್ಲವೂ ಸಾಮೀಪ್ಯಕ್ಕೆ ಹೋಲುತ್ತಾ ಉಂಟು. ಏನೋ ಕಾಪಟ್ಟಿ ಇರಬಹುದ, ಅಥವಾ ಪರೀಕ್ಷೆ ಅಲ್ಲ, ಏನೇ ಆಗಲಿ ಅವನಲ್ಲೇ ಕೇಳುವುದು ಒಳ್ಳೇದಲ್ವಾ? ಓ ಕೋಡಗನೇ, ಮತ್ತೆ ಮತ್ತೆ ಕೋಡಗ ತಪ್ಪಾಯ್ತು ನನಗೆ. ಆಶ್ಚರ್ಯ ಆಗುತ್ತಾ ಉಂಟು. ಏನು? ಸಾಮಾನ್ಯವಾಗಿ ನನ್ನನ್ನ ಗೆದ್ದವರು ಯಾರೂ ಇಲ್ಲ. ಆದರೆ ನಿನ್ನ ಒಂದೇ ಒಂದು ಶರಾಘಾತ ಅಲ್ಲ, ನಿನ್ನ ವಜ್ರಮುಷ್ಟಿಯ ಪ್ರಯೋಗದಿಂದ ತರೆಗೊರಗಿದವನು ನಾನು. ಅಯ್ಯ, ಇವಾಗಾದರೂ ಸತ್ಯದ ಮಾತನ್ನ ನೀನು ಆಡಬೇಕು. ಯಾರು ನೀನು? ಯಾಕಿಲ್ಲಿ ಕುಳಿತೆ? ಯಾಕೆ ನನ್ನಿಂದಾದಂತಹ ಅಪರಾಧವಾದರೂ ಏನು? ಇವಾಗಲಾದರೂ ಹೇಳಬಹುದಾ? ಅನಿಲಜ, ಅನುಜ ಚಿಂತಿಸಬೇಡ ಪವನಜ ಹನುಮನು. ಚಿಂತಿಸಬೇಡ. ಪವನಜ ಈಗಲಾದ್ರೂ ನೀನು ಸರಿಯಾಗಿ ಆಲೋಚನೆ ಮಾಡಬೇಕು. ಏನು? ಅನಿಲ ಜಾನಿ ಎನ್ನುವುದಾಗಿ ನಿನ್ನನ್ನು ಕರೆಯುತ್ತೇನೆ ಅಂತ ಹೇಳಿ ಆದ್ರೆ ನಿನ್ನ ಕುರಿತಾಗಿ ಅರಿತಿದ್ದಾನೆ ಈ ಕೋಡಗ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟಲ್ಲ. ಸರಿ, ಪ್ರಪಂಚದಲ್ಲಿ ತಾನು ಬದುಕಬೇಕು, ನಾವು ನಡೆಯಬೇಕು ಎನ್ನುವುದು ಸತ್ಯ. ಹೌದು. ಆದ್ರೆ ನಡೆಯುವ ದಾರಿ ಎನ್ನುವುದು ಹೇಗಿರಬೇಕು? ಹೇಗೆ? ಅದನ್ನು ವ್ಯಕ್ತಿಯಾದವ ಸರಿಯಾಗಿ ಆಲೋಚನೆ ಮಾಡಬೇಕು. ಓಹೋ, ಯಾಕೆ ಗೊತ್ತುಂಟು? ಯಾಕೆ? ಹಿಂದೆ ತ್ರೇತೆಯಲ್ಲಿ ದೂರ್ವಾಸರು ರಾಮನಿದ್ದಲ್ಲಿಗೆ ಬಂದು ತುತ್ತನ್ನವನ್ನ ನೀಡಬೇಕು ಎನ್ನುವುದಾಗಿ ಬೇಡಿದ್ರು. ಸರಿ. ದೂರ್ವಾಸರು ಕೊನೆಯದಾಗಿ ಊಟ ಮಾಡಿದ್ದು ಎಲ್ಲಿ ಅಂತ ಕೇಳಿದ್ರಲ್ಲಿ ಆ ಪ್ರಸಂಗದಲ್ಲಿ ದೂರ್ವಾಸರು ಹಾಗೆಲ್ಲ ಊಟ ಮಾಡುವವರಲ್ಲ, ಊಟ ಮಾಡಿದ್ದಾರೆ ಅಂತ ಹೇಳಿ ಆದ್ರೆ ಅಲ್ಲಿ ವಿಶೇಷವಾದ ಪ್ರಸಂಗ ಒಂದು ಘಟಿಸ್ತದೆ ಎನ್ನುವುದು ಸ್ಪಷ್ಟ. ಸರಿ. ತ್ರೇತೆಯಲ್ಲಿ ಊಟವನ್ನ ಮಾಡಿದ್ರು, ನಂತರದಲ್ಲಿ ಮತ್ತೆ ಊಟ ಮಾಡಬೇಕು ಎನ್ನುವುದಾಗಿ ಹಪಹಪಿಸಿದ್ದು ಎಲ್ಲಿ ಅಂತ ಕೇಳಿದ್ರೆ ಎಲ್ಲಿ? ನಿನ್ನ ತಾಯಿಯಾದಂತಹ ಕುಂತಿಯಲ್ಲಿ. ಹೌದಾ? ಕುಂತಿಯ ಅಪ್ಪನಲ್ಲಿ ಬಂದು ನಿನ್ನಲ್ಲಿ ಇರುತ್ತೇನೆ ಎನ್ನುವುದಾಗಿ ಹೇಳಿದ್ರು. ಹಾಗಾದ್ರೆ ನಿಯೋಜಿಸಿದ್ದು ಯಾರನ್ನ ಆ ಹೊತ್ತಿಗೆ ನೋಡಿಕೊಳ್ಳುವುದಕ್ಕೆ ಅಂತ ಕೇಳಿದ್ರೆ ನಿನ್ನ ತಾಯಿಯಾದಂತಹ ಕುಂತಿಯನ್ನು.
ಕುಂತಿಯ ಮಾಡಿದಂತಹ ಉಪಚಾರಕ್ಕೆ ಮೆಚ್ಚಿ ಆ ಹೊತ್ತಿಗೆ ಅವಳಿಗೆ ಮಂತ್ರೋಪದೇಶವನ್ನ ಮಾಡಿದ್ರು. ನಿಜ. ಹಾಗಾದ್ರೆ ಈ ಮಂತ್ರೋಪದೇಶದಲ್ಲಿ ತಲೆಯ ಮೇಲೆ ಹಾಕಿದಂತಹ ಮಂತ್ರಾಕ್ಷತೆ ಎನ್ನುವುದು ಬಂದದ್ದು ಎಲ್ಲಿಂದ ಅಂತ ಕೇಳಿದ್ರೆ ಆ ಹೊತ್ತಿಗೆ ರಾಮನ ಕೈಯಿಂದ ಪಡೆದಂತಹ ತುತ್ತನ್ನ ಎನ್ನುವಂಥದ್ದು ಈ ಹೊತ್ತಿಗೆ ಮಂತ್ರಾಕ್ಷತೆಯಾಗಿ ನಿನ್ನ ತಾಯಿಯ ತಲೆಯ ಮೇಲೆ ಬಿದ್ದಿದೆ. ಹಾಗಾದ್ರೆ ತಲೆಯ ಮೇಲೆ ಬಿದ್ದಿದೆ ಎನ್ನುವುದರ ತಾತ್ಪರ್ಯ ಏನು ಸರಿಯಾಗಿ ಆಲೋಚನೆ ಮಾಡು. ಏನು? ನಿನ್ನ ತಾಯಿ ತನ್ಮೂಲಕವಾಗಿ ಮಕ್ಕಳನ್ನ ಪಡೆದಿದ್ದಾಳೆ. ಆಮೇಲೆ ಮಂತ್ರದಿಂದ, ಹೌದಾ? 5 ಜನ ನೀವು ಹುಟ್ಟಿಕೊಂಡಿದ್ದೀರಿ. 2 ಜನರಿಗೆ 5 ಜನ ನೀವು ಹುಟ್ಟಿಕೊಂಡಿದ್ದೀರಿ. ಹಾಗಾದ್ರೆ ರಾಮನೇ ಈ ಹೊತ್ತಿಗೆ 5 ಅಂಶಗಳ ರೀತಿಯಲ್ಲಿ ಈ ದ್ವಾಪರೆಯಲ್ಲಿ ಉದಯಿಸಿ ಬಂದಿದ್ದಾನೆ ಎನ್ನುವುದಕ್ಕೆ ಅನುಮಾನವಿಲ್ಲವೇ ಇಲ್ಲ. ಸರಿ. ಹಾಗೆ ಹುಟ್ಟಿ ಬಂದವರಲ್ಲಿ ನೀನು ಒಬ್ಬ. ದೈಹಿಕವಾದಂತಹ ಬಲ ಉಂಟು, ಇರ್ತದೆ. ಎಲ್ಲ ಪ್ರಾಣಿಗಳಿಗೂ ಬಲ ಎನ್ನುವುದು ಇರುವುದಿಲ್ಲ. ಹಾಗಾದ್ರೆ ಪ್ರಯೋಜನಕ್ಕೆ ಬರ್ತದ ಅಂತ ಕೇಳಿದ್ರೆ ಬರುವುದಿಲ್ಲ. ಹಾಗಾದ್ರೆ ದೈಹಿಕವಾದಂತಹ ಬಲವಾಗಲಿ ಬುದ್ಧಿಯ ಬಲವಾಗಲಿ ಬೇಕಾದದ್ದು ಎಲ್ಲಿ ಅಂತ ಕೇಳಿದ್ರೆ ಅದು ಧರ್ಮವನ್ನು ಉಳಿಸುವುದಕ್ಕೆ ಬೇಕಾದದ್ದು. ಹೌದು, ರಾಮನು ಬಳಸಿಕೊಂಡದ್ದು ಅದೇ ಹಾದಿಯಲ್ಲಿ 14 ಗುಣಗಳನ್ನು ಉಳ್ಳಂತಹ ಆ ಶ್ರೀರಾಮಚಂದ್ರ ಈ ಹೊತ್ತಿಗೆ ನಿಮ್ಮೈವರಲ್ಲಿ ಒಂದಿಷ್ಟು ಗುಣಗಳನ್ನು ಆವರಿಸಿಕೊಂಡು ನಿಮ್ಮಲ್ಲಿ ನೆಲೆ ನಿಂತಿದ್ದಾನೆ ಎನ್ನುವುದನ್ನ ಅರಿತೆ ನಾನು. ಆದರೂ ಕೂಡ ನೀನು ಬರುವಂತಹ ಹೊತ್ತಿಗೆ ಇಲ್ಲಿರುವಂತಹ ವಾತಾವರಣಕ್ಕೆಲ್ಲ ಉಪಟಳವನ್ನು ಕೊಡುವುದಕ್ಕೆ ಮುಂದಾದೆ. ಹೌದಾ? ನಮಗೆ ಏನೇ ಕೆಲಸ ಮಾಡುವುದಿರ್ಲಿ, ಯಾವುದೇ ಇರ್ಲಿ, ಮೊದಲು ಬೇಕಾದದ್ದು ಯಾವುದು ಅಂತ ಕೇಳಿದ್ರೆ ಮನಸ್ಸಿಗೆ ಒಂದು ಶಾಂತಿ ಎನ್ನುವುದು ಬೇಕು. ಅಂತಹ ಶಾಂತಿಯನ್ನು ಇನ್ನೊಬ್ಬರಿಗೂ ನಾವು ಕಲ್ಪಿಸಿಕೊಡಬೇಕು. ಇದು ತನ್ನದ್ದು, ತನ್ನದೇ ಹಾದಿ, ನಾನು ನಡೆದದ್ದೇ ದಾರಿ ಎನ್ನುವುದಾಗಿ ಮುಂದಕ್ಕೆ ಹೋದದ್ದೇ ಹೌದು ಅಂತ ಹೇಳಿ ಆದ್ರೆ ಅಂತಹ ರಾಮಾದರ್ಶಕ್ಕೆ ನೀನು ಒಂದು ಅಪಚಾರವನ್ನ ಮಾಡಿದಾಗಲ್ಲೂ ಅದನ್ನ ಅರಿತಂತಹ ನಾನು ಇಂತಹ ಕೆಲಸವನ್ನ ಮಾಡುವುದಕ್ಕೆ ಮುಂದಾದ. ಹಾಗಾದ್ರೆ ಇಂತಹ ಕೆಲಸ ಮಾಡಿದಂತಹ ನಾನು ಯಾರು ಎನ್ನುವುದಾಗಿ ಈಗಾದ್ರೂ ಆಲೋಚನೆ ಮಾಡಬೇಕು. ಹಿಂದೆ ಅದೇ ತ್ರೇತೆಯ ಕಾಲದಲ್ಲಿ ಒಂದು ಸುಂದರ ಕಾಂಡ ಎನ್ನುವುದೇ ಒಬ್ಬ ಕೋಡಗನಿಗಾಗಿ ಮೀಸಲಿಟ್ಟಿದ್ದಾರೆ. ಸರಿ, ಗೊತ್ತುಂಟಲ್ಲ ನಿನಗೆ? ಓದಿದ್ದೀಯಲ್ಲ ಅದನ್ನೆಲ್ಲ? ಓದಿದ್ದೆ ಅಲ್ವಾ? ಅಂತಹ ಸುಂದರ ಕಾಂಡದಲ್ಲಿ ಬರುವಂತಹ ಆ ಸುಂದರ, ಆ ಹನುಮ, ಆ ಆಂಜನೇಯ ಅಲ್ಲ, ನಿನ್ನ ಅಣ್ಣ, ತ್ರೇತೆಯಲ್ಲಿ ಹುಟ್ಟಿದ ನಿನ್ನ ಅಣ್ಣ ಆ ಹನುಮನೇ. ಶುಭವಾಗಲಿ. ನಾನು ಮಾಡಿದ ಸರ್ವತಾ ತಪ್ಪಾಗಿ ಹೋಗಿ. ಸರಿ, ನೀನು ಆವಾಗಲೇ ಹೇಳಿದೆ ನನಗೂ ನಿನಗೂ ಸಂಬಂಧ ಎನ್ನುವುದು ಉಂಟು, ಬಲಾಬಲಗಳಲ್ಲಿ ನಾನು ನೀನು ಒಂದೇ ಸಮ ಎನ್ನುವ ಹಾಗೆ. ಆವಾಗಲೂ ಕೂಡ ನನ್ನ ತಲೆಗೆ ಹೊಳೆಯಲಿಲ್ಲ. ಈಗ ನೀನು ಆಡಿದೆ, ಆದರೂ ನಾನು ಮಾಡುವಂತಹ ಕೆಲಸವನ್ನು ನೀನು ತಡೆದೆಯಲ್ಲ. ತಡೆದೇ ಹೌದು. ಯಾಕೆ ತಡೆದಿದ್ದೇನೆ ಅಂತ ಕೇಳಿದ್ರೆ ಹಿಂದೆ ಧರ್ಮಮೂರ್ತಿಯಾಗಿದ್ದವ ಶ್ರೀರಾಮ ಈ ಹೊತ್ತಿಗೆ ಪ್ರಪಂಚ ಮುಖದಲ್ಲಿ ಧರ್ಮಮೂರ್ತಿ ಎನ್ನುವುದಾಗಿ ಕರೆಸಿಕೊಳ್ಳುತ್ತಿರುವವ ನಿನ್ನಣ್ಣನಾದಂತಹ ಯುಧಿಷ್ಠಿರ. ಹೌದು, ಅಂತಹ ಯುಧಿಷ್ಠಿರನ ತಮ್ಮನಾಗಿ ನೀನು ಇಂತಹ ದುಷ್ಕೃತ್ಯವನ್ನ ಮಾಡಬಾರದು ಎನ್ನುವಂತಹ ನೆಲೆಯಲ್ಲಿ ತಡೆದದ್ದು. ಈಗ ಕೇಳುವುದು, ಅತ್ತ ದಕ್ಷಿಣದಲ್ಲಿ ಇರಬೇಕಾದ ನೀನು ಉತ್ತರದ ಕಡೆಗೆ ಮುಖ ಮಾಡಿ ಈ ಶ್ವೇತ ಪರ್ವತವನ್ನ ದಾಟುವುದಕ್ಕೆ ಮುಂದಾಗುತ್ತಾ ಇದ್ದೀಯಲ್ಲ, ಅದು ಈ ರೀತಿಯಲ್ಲಿ ಎಲ್ಲಿಗೆ ಹೊರಟದ್ದು? ಯಾಕಾಗಿ ಹೊರಟದ್ದು? ಕಾರಣ ಉಂಟು. ಏನು ಕಾರಣ? ನಾನಾಗಿ ಎಲ್ಲಿವರೆಗಾಗಿ ಬಂದದ್ದಲ್ಲ, ಮತ್ತೆ ಇದು ಹರಿನೇ ಅನಿಸಿದಂತಹ ಕಾರ್ಯ.
ನನ್ನ ಆಗಿರುವಂತಹ ಧರ್ಮಜ ಮಾಡುತ್ತಿರುವಂತಹ ರಾಜಸೂಯಾಧ್ವರದಲ್ಲಿ ಆಗುವಂತಹ ಕಲ್ಮಶಗಳನ್ನೆಲ್ಲವನ್ನು ತೊಳೆಯುವುದಕ್ಕೆ ಬೇಕಾಗಿ ಕೈಲಾಸ ಪರ್ವತದ ಅಂಚಿನಲ್ಲಿರುವಂತಹ ಮಾನಸ ಸರೋವರದಲ್ಲಿರುವಂತಹ ಪುರುಷಾಮೃಗವನ್ನು ಅಲ್ಲಿಯವರೆಗಾಗಿ ಕರೆದುಕೊಂಡು ಹೋಗಬೇಕು ಎನ್ನುವ ಹಾಗೆ ಯಾರು ಹೋಗುವುದು ಸರಿಯಲ್ಲ, ಭೀಮಸೇನ ನೀನೇ ಹೋಗಬೇಕು ಎನ್ನುವ ಹಾಗೆ ದೇವರು ಆಡಿದಂತಹ ಮಾತು ಸರಿ. ಅದಕ್ಕಾಗಿಯೇ ಪುರುಷಾಮೃಗವನ್ನು ತರಬೇಕು ಅಂತ ನಾ ಬಂದದ್ದು ಇಲ್ಲಿಗೆ. ಎಲ್ಲಿಗೆ ಬಂದದ್ದು ನೀನು? ಪುರುಷಾಮೃಗವನ್ನು ತರುವುದಕ್ಕೆ ನೀನು ಈ ರೀತಿಯಾಗಿ ಬಂದದ್ದ? ಸರಿ ಆಲೋಚನೆ ಮಾಡು. ಏನು? ನೀನು ಬಹಳಷ್ಟು ಕುಡ್ದವ ಅಂತ ನನಗೆ ಗೊತ್ತುಂಟು. ಏನನ್ನ? ನೀನು 100 ಕುಡ್ದವ ಅಲ್ವಾ? 100 ಯಾವುದು? 100 ಬಾಂಡಗಳಷ್ಟು ವಿಶೇಷವಾದ ಪೇಯವನ್ನು ನಾಗಲೋಕದಲ್ಲಿ ಸಣ್ಣವನಿರುವಂತಹ ಹೊತ್ತಿಗೆ ಕುಡ್ದವನು. ಅದು ಸಣ್ಣದಿರುವಾಗ ಕುಡ್ದದ ಹೀಗೆ ಅಂತ ಹೇಳಿದ್ರೆ ಕುಡಿದದ್ದರ ಪರಿಣಾಮವಾಗಿ 100 ಬಲ ಎನ್ನುವುದು ನಿನ್ನಲ್ಲಿ ಬಂದದ್ದು. ಹೌದು ಅಲ್ಲ, ಕೌರವ ಒಂದು ಲೆಕ್ಕದಲ್ಲಿ ನಿನಗೆ ಒಳ್ಳೆಯದೇ ಮಾಡಿದ. ಏನು? ಯಾಕೆ ಅಂತ ಕೇಳಿದ್ರೆ ಸಣ್ಣವನಿರುವಂತಹ ಹೊತ್ತಿಗೆ ನಿನ್ನ ಕೈಕಾಲು ಕಟ್ಟಿ ನದಿಗೆ ಹಾಕಿದ್ದಲ್ಲ. ಆ ನೆಲೆಯಲ್ಲಿ ನಿನ್ನ ನಾಗಲೋಕಕ್ಕೆ ಹೋದದ್ದು. ಯಾಕೆ ಈ ಮಾತನ್ನು ಹೇಳಿದೆ? ನಿನ್ನಲ್ಲಿ 100 ಬಲ ಉಂಟು ಅಂತ ಪುರುಷಾಮಗ್ರವನ್ನು ತರುವುದಕ್ಕೆ ಹೋಗುತ್ತಿ ಅಂತ ಹೇಳಿ ಹೇಳ್ತೀಯಲ್ಲ ಪುಣ್ಯಾತ್ಮ. ಏನಾಗ್ತದೆ? ನನಗೆ ನಗು ಬರ್ತಾ ಉಂಟು. ಯಾಕೆ ನಗು? ಅಲ್ಲದೆ ಹೋದ್ರೆ ಪುರುಷಾಮೃಗದ ಕುರಿತಾಗಿ ಸರಿಯಾಗಿ ಕೇಳಿದ್ದೀಯ ನೀನು. ಏನು? ಕೆಳಗಡಿಯಲ್ಲಿ ನೋಡಿದ್ರೆ ಪುರುಷನ ಆಕೃತಿ, ತಲೆಯನ್ನ ನೋಡಿದ್ರೆ ಮೃಗದ ಆಕೃತಿ. ಅಂತಹ ವಿಶೇಷ ಆಕೃತಿ ಇರುವಂತಹ ಮೃಗ ಹೇಗುಂಟು ಗೊತ್ತುಂಟ? ಹೇಗೆ? ಮಾನಸ ಸರೋವರದ ಪಕ್ಕದಲ್ಲಿ ಇರುವಂತಹ ಗುಹೆಯ ಒಳಗೆ ಅನವರತವೂ ಕೂಡ ಶಿವನ ಪೂಜೆಯನ್ನ ಮಾಡಿಕೊಂಡು ನಿಂತುಕೊಂಡುಂಟು. ಹಾಗೆ ಅಂತ ದೇವರ ಪೂಜೆ ಮಾಡ್ತಾ ಉಂಟು ಅಂತ ಕೋಪ ಇಲ್ಲ ಅಂತ ತಿಳಿಯಬೇಡ. ಬರುವಾಗಲೇ ಯೋಜನಾಂತರದಲ್ಲಿ ಇರುವಂತಹ ಹೊತ್ತಿಗೆ ಮಾನವರ ವಾಸನೆಯನ್ನು ತಿಳಿಯುವಂತಹ ಶಕ್ತಿ ಅದಕ್ಕುಂಟು. ಮಾನವರು ಬಂದಿದ್ದಾರೆ ಅಂತ ತಿಳಿದ್ರೆ ಸಾಕು, ಮರುಗಳಿಗೆಯಲ್ಲಿ ಬಂದು ನಿನ್ನನ್ನ ಕೊಂದು ನಿನ್ನ ರಕ್ತವನ್ನು ಅದು ಕುಡಿಯುತ್ತದೆ. ಅಂತಹ ಶಕ್ತಿ ಉಂಟು. ಏನು ಕೇಳಿಲ್ಲ, ನಾನು ಹೊರಟೆ ಅಂತ ಹೊರಟ. ಅಲ್ಲ, ನನಗೆ ವಿಚಾರ ಇಷ್ಟೆಲ್ಲ ಉಂಟು ಎನ್ನುವ ಹಾಗೆ ಗೊತ್ತಿಲ್ಲ. ಮತ್ತೆ ಅದಕ್ಕೆ ಹೇಳುವುದು, ಕಾಲಿಡುವ ಮುನ್ನ ಕಣ್ಣಿಡಬೇಕು ಅಂತ. ಏನು ಮಾಡುವುದು ಹೇಳು? ಸುಮ್ಮನೆ ನಾನು ಹೋಗ್ತೇನೆ ಅಂತ ಹೊರಡುವುದಲ್ಲ. ಆವಾಗಲೇ ಹೇಳಿದೀವಲ್ಲ, ಏನು? ಕೆಲವರಿಗೆ ದೇಹ ಇರ್ತದೆ, ತಲೆಯೂ ಇರ್ತದೆ, ತಲೆಯಲ್ಲಿ ಬುದ್ಧಿ ಸ್ವಲ್ಪ ಕಡಿಮೆ ಇರ್ತದೆ. ತಲೆ ಒಳಗೆ ಏನು ಇರುವುದಿಲ್ಲ. ತಲೆ ಒಳಗೆ ಏನೂ ಇಲ್ಲ ಅಂತಲ್ಲ, ಮತ್ತೆ ಆಲೋಚಿಸುವಂತ ಶಕ್ತಿ ಕಡಿಮೆ ಉಂಟು ಅಂತ ಹೇಳು. ಹೀಗೆ ಅಣ್ಣ ಹೇಳಿದ. ಅಣ್ಣನ ಕಾರ್ಯ ಅಂತ ಹೇಳಿದ್ರೆ ದೇವ ಕಾರ್ಯ, ದೇವತಾ ಕಾರ್ಯ. ಹೊರಟು ಅಣ್ಣ ಹೇಳಿದ್ದು ಮಾತ್ರವೇ ಅಲ್ಲ, ದೇವನು ಮಾಡಿದ್ದಾನೆ. ಭೀಮಸೇನ ನೀನೇ ಇದಕ್ಕಾಗಬೇಕು, ನೀನೇ ಬರಬೇಕು, ನೀನೇ ಮಾಡಬೇಕು ಅಂತ ನಾನು ಮೊದಲು. ಆ ದೇವರಿಗೂ ಎಲ್ಲೋ ಒಂದು ನಿನಗೆ ಬುದ್ಧಿ ಕಲಿಸಬೇಕು. ನನ್ನ ಈ ಕೋಡಗನ ಕೈಲಿ ಪೆಟ್ಟು ತಿನ್ನಿ ಏನು ಮಾಡ್ಲಿಕ್ಕಿಲ್ಲ. ಕೆಲವೊಬ್ಬರಿಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಅನ್ನ ತಿನ್ನುವಂತ ಹಕ್ಕುಂಟು ಅಲ್ಲಿಯೇ ಸಿಗುತ್ತದೆ. ಮತ್ತು ಒಂದು ಯಾರ ಕೈಯಲ್ಲಿ ಯಾವ ರೀತಿಯಲ್ಲಿ ಶಿಕ್ಷೆ ಸಿಗಬೇಕು ಅದೇ ರೀತಿಯಾದಂತಹ ಶಿಕ್ಷೆ ಅಣ್ಣ ಹೊಡೆದದ್ದು. ನೀನು ಯೋಚನೆ ಮಾಡಬೇಡ, ಇದು ಯಾವ ಕಾರಣಕ್ಕಾಗಿಯೂ ಶಿಕ್ಷೆ ಅಲ್ಲವೇ ಅಲ್ಲ. ಮತ್ತೆ ತಾಯಿಯಾದದ್ದು ಮಗುವಿಗೆ ಹೊಡೆಯುತ್ತದೆ, ಅದರ ಅರ್ಥ ಶಿಕ್ಷೆಯ, ಅದು ಸಂಸ್ಕಾರ. ಹೌದು, ತಮ್ಮನಾದಂತಹ ನಿನಗೆ ಹೊಡೆದಿದ್ದೇನೆ ಎನ್ನುವುದರ ತಾತ್ಪರ್ಯ ಏನು? ನಿನಗೆ ಸಂಸ್ಕಾರ ಬರಲಿ ಎನ್ನುವುದಾಗಿ. ಅಣ್ಣ ಸರಿ, ಇಲ್ಲಿಯವರೆಗಾಗಿ ಬಂದೆ, ಏನು ಕಲಿಯದೆ ಅಲ್ಲ, ಏನು ತಿಳಿಯದೆ ಪುರುಷಾಮೃಗದ ಕುರಿತಾಗಿ. ಈಗ ಇಲ್ಲಿವರೆಗಾಗಿ ಬಂದಿದ್ದೇನೆ, ನೀನೇ ತಿಳಿ ಹೇಳಬೇಕು. ಅಲ್ಲಿವರೆಗೆ ಕರೆದುಕೊಂಡು ಹೋಗಬೇಕು. ಹೇಗೆ ಕರೆದುಕೊಂಡು ಹೋಗುವುದಣ್ಣ? ಉಪಾಯ ಒಂದುಂಟು. ಏನು ಮಾಡಬೇಕು ಗೊತ್ತುಂಟು? ಕಲಿ ಭೀಮ ಕಲಿ ಭೀಮ ಆನಡಲೆ ಕಲಿ ಭೀಮ ಭಾಷೆಯ ಕಾಯ್ದು ಕೊಡುವೆನು, ಭಾಷೆಯ ಕಾಯ್ದು ಕೊಡುವೆನು ಖಂಡಿತವ. ಎನ್ನ ಬಾಲದ ಕೂದಲಿನ 7 ರೂಪವ ತೆಗೆದು ನೀಡಲು, ಎನ್ನ ಬಾಲದ ಕೂದಲಿನ 7 ರೂಪವ ತೆಗೆದು ನೀಡಲು. ತಮ್ಮ ಮಾಡುವಂತಹ ಕೆಲಸಕ್ಕೆ ನಾನು ಒದಗಲೇಬೇಕು. ಅದರಲ್ಲಿಯೂ ಧರ್ಮಮೂರ್ತಿಯಾದಂತಹ ನಿನ್ನನ್ನು ವಿರುಚಿಸುತ್ತಿರುವಂತದ್ದು ರಾಜಸೂಯಾಗ. ಹೌದು, ನಾನು ತಿಳಿಯಬಲ್ಲೆ. ನಾರದರು ದೇವಲೋಕಕ್ಕೆ ಹೋದಂತಹ ಹೊತ್ತಿಗೆ ನಿಮ್ಮ ತಂದೆಯಾದಂತಹ ಪಾಂಡು ಚಕ್ರವರ್ತಿಯೇ ಹೇಳಿದಂತಹ ಮಾತಂತೆ ನಾರದರಲ್ಲಿ ಪ್ರಪಂಚದಲ್ಲಿ ರಾಜಸೂಯಾಧ್ವರವನ್ನ ಮಾಡಿದವರು ಕೆಲವರಿದ್ದಾರೆ. ಹರಿಶ್ಚಂದ್ರನಂತವರು. ಆ ಸಾಲಿನಲ್ಲಿ ನನ್ನ ಮಗನೊಬ್ಬ ಬರಬೇಕು ಎನ್ನುವಂತಹ ನೆಲೆಯಲ್ಲಿ ಸ್ವಾಮಿ ನೀವು ಹೋಗಿ ಈ ವಿಷಯವನ್ನು ತಿಳಿಸ್ತೀರಿ ಎನ್ನುವುದಾಗಿ ಹೇಳಿದ್ರಂತೆ. ಅಂತವರು ಬಯಸಿದ್ದಾರೆ. ಅಂತಹ ವ್ಯಕ್ತಿತ್ವ ನಿನ್ನ ಅಣ್ಣನಿಗುಂಟು ಅಂತ ಹೇಳಿ ಆದ್ರೆ ಅದಕ್ಕೆ ನಾನು ಸಹಾಯಕನಾಗಿ ಒದಗಿ ಬರ್ತೇನೆ. ಸರಿ, ಒದಗಿ ಬರಬೇಕು ಅಂತಾದ್ರೆ ಈ ಹೊತ್ತಿಗೆ ನೀನೊಂದು ಕೆಲಸ ಮಾಡಬೇಕು. ಈಗ ನನ್ನ ಬಾಲ ಉಂಟಲ್ಲ,
ಉಂಟಲ್ಲ, ಬಾಲದಲ್ಲಿ ಇರುವಂತಹ ಒಂದು 7-8 ರೋಮಗಳನ್ನ ತೆಗೆ, ಅದರಿಂದ ನಾನು ಉಪಾಯ ಸೂಚಿಸ್ತೇನೆ. ಏನು? ಒಂದು 7-8 ರೋಮ ತೆಗಿಯೋ, ಬಾಲದ ರೋಮ ತೆಗೆದ್ರೆ ಸಾಕು. ನೀನು ಬಾಲದ ರೋಮದಿಂದ ಕೆಲಸ ಆಗ್ತದ? ನಾನು ಉಪಾಯ ನಾನು ಸೂಚಿಸ್ತೇನೆ, ನೀನು ಯಾಕೆ ಯೋಚನೆ ಮಾಡುವುದು? ಯಾಕೆ ತೆಗಿ. ತಾದಿ 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 ಅದು ನಿಧಾನ ನಿಧಾನಕ್ಕೆ, ನನಗೆ ನೋವಾಗುತ್ತದೆ, ಅಣ್ಣನಿಗೆ ನೋವಾಗುತ್ತದೆ. ಏನು ಬಂತ? ಮಂಗನಿಗೆ ನೋವಾಗುವುದ? ಮಂಗನಿಗೆ ಅಂತ ಹೇಳಿದ್ರೆ ಮತ್ತೆ ನಿನ್ನ ಮುಖವನಿಗೆ ಮಂಗ ಮಾಡ್ತೇನೆ. ನೀನೇ ಹೇಳಿದಲ್ಲ ಮಂಗನಿಗೆ ನೋವಾಗ. ಅಣ್ಣನಿಗೆ ನೋವಾಗುತ್ತದೆ ಅಂತ ಹೇಳಿ ನಾನು ಕೇಳಲಿಲ್ಲ. ನಿನಗೆ ಎಲ್ಲ ಹಾಗೆ. ಏನ್ ಮಾಡುದು? ಪೆಟ್ಟು ತಿಂದದ್ದಲ್ವ, ಎಲ್ಲಿ ಬಿತ್ತಂತ ಗೊತ್ತಾಗ್ಲಿಲ್ಲ. ಏನು ಬಾಲದ ಕೂದಲನ್ನು ಎಳೆಯಬೇಕಾ? ಬೇಗ ಸರಿ, ಕೈ ನೋಡು. ಆದಷ್ಟು ಬೇಗ ಪ್ರಸಂಗ ಮುಗಿಸುವ. ಪ್ರಸಂಗ ಮುಗಿಸುವುದಲ್ಲ, ನಾನು ಕೈ ನೋಡು. ನಿನಗೆ ದೂರ ಹೋಗ್ಲಿಕ್ಕುಂಟು. ಯಾರಿಗೆ? ನಿನಗೆ. ನನಗೆ ದೂರ ಹೋಗ್ಲಿಕ್ಕಿಲ್ಲ. ಮತ್ತೆ ನೀನು ಬಂದ ಮೇಲೆ ನಾನು ಇಲ್ಲಿ ನಿಲ್ಲಿಕ್ಕಿಲ್ಲ, ನನಗೂ ದೂರ ಹೋಗ್ಲಿಕ್ಕುಂಟು. ಆದಷ್ಟು ಬೇಗ. ನಾನು ಆ ಕಡೆ ಹೋಗ್ತೇನೆ, ನೀನು ಈ ಕಡೆ ಹೋಗು. ಅಲ್ಲ, ನೀನು ತೆಗಿ. ಕೈಯಲ್ಲಿ ಏನು ಬರ್ಲಿಲ್ಲ, ಕೈಯಲ್ಲಿ ರಕ್ತ ಸೋರ್ತಾ ಉಂಟು. ಆಗ್ಲಿಲ್ವ? ಆಗ್ಲಿಲ್ವ? ಈಗಲೂ ಆಗ್ಲಿಲ್ಲ ಅಂತ ಹೇಳಿ ಅದರ ತಾತ್ಪರ್ಯ ಏನು? ಈಗಲೂ ನಿನ್ನ ಮನಸ್ಸಿನಲ್ಲಿ ತಾನು ಎನ್ನುವಂತಹ ಸಣ್ಣದಾದಂತಹ ಅಹಂಕಾರ, ಆ ಅಹಂಕಾರವನ್ನು ಬಿಟ್ಟದ್ದೇ ಹೌದು ಅಂತ ಹೇಳಿ ಆದ್ರೆ ಎಲ್ಲವೂ ಸಾಧ್ಯ ಉಂಟು. ಯೋಚಿಸಬೇಕಾದ ಅಗತ್ಯ ಇಲ್ಲ. ಇಲ್ಲ ಒಟ್ಟು ಸ್ವಲ್ಪ ಬಂತ, ನನ್ನದ್ದೇ ಅಲ್ವಾ ಅದು? ಅಲ್ಲ, ಲೆಕ್ಕ ಮಾಡು. ನಾವು ಕೈ ಇಟ್ರೆ ನಾವು ಎಷ್ಟು ಲೆಕ್ಕ ಅಂತ ಅಷ್ಟು ಲೆಕ್ಕದಲ್ಲಿ ನಾವು 8 ಉಂಟಲ್ಲ? 8 ಉಂಟು. ಈಗ ಮಾಡಬೇಕಾದದ್ದು ಏನು? ಇದರಲ್ಲಿ ಏನ್ ಮಾಡ್ಬೇಕು ಹೇಳ್ತೇನೆ ನಾನು. ನೇರವಾಗಿ ನೀನು ಮಾನಸ ಸರೋವರ ತಟಾಕದಲ್ಲಿರುವಂತಹ ಪುರುಷಾಮೃಗದೆಡೆಗೆ ಹೋಗಬೇಕು. ಹೋಗುವಾಗ ಹೇಗೆ ನಿನ್ನ ವಾಯುವೇಗಕ್ಕಿಂತ ಮಿಗಿಲಾಗಿ ಅತ್ತ ಕಡೆಯಲ್ಲಿ ಓಡಿ ಮೊದಲಾಗಿ ಅವನ ಕಾಲಿಗೆ ಬೀಳಿದು ಕಾಲು ಹಿಡಿದುಕೊಳ್ಬೇಕು. ಕಾಲು ಹಿಡಿದು ವಿಷಯವನ್ನು ಹೇಳಬೇಕು. ಅಷ್ಟೊತ್ತಿಗೆ ತಿನ್ನುವುದಕ್ಕೆ ಬರ್ತಾನೆ, ಇಲ್ಲದಿದ್ರೆ ಮಾತಾಡ್ತಾನೆ. ಅವ ಓಡಿಸಿಕೊಂಡು ಬರುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಅವ ಓಡಿಸಿಕೊಂಡು ಬರುವುದಕ್ಕೆ ಪ್ರಾರಂಭ ಮಾಡಿದಂತಾದ್ರೆ ನೀನು ಬದುಕಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನದು ನಿನ್ನದ್ದು ವಾಯುವೇಗ, ಅವನದ್ದು ಮನೋವೇಗ, ಕಲ್ಪಿಸಿದಲ್ಲಿಗೆ ಹೋಗಿ ನಿಲ್ಲುವಂತಹ ಶಕ್ತಿ ಉಂಟು. ಅವ ಬರ್ತಾ ಇದ್ದಾನೆ ಮುಂದೆ ಅಂತ ನಿನ್ನನ್ನು ಅಟ್ಟಿಸಿಕೊಂಡು ಅಂತಾದ್ರೆ ಒಂದು ಕೆಲಸ ಮಾಡು. ಏನು ಉಂಟಲ್ಲ, ಈ ಕೂದಲು, ಈ ಒಂದು ರೋಮವನ್ನ ತೆಗೆದು ನನ್ನನ್ನ ನೆನೆದು ಧರೆಗೆ ಚೆಲ್ಲು. ಧರೆಗೆ ಚೆಲ್ಲಿದಂತಹ ಹೊತ್ತಿಗೆ ಅಲ್ಲಿ ಒಂದು ಶಿವಲಿಂಗ ಎನ್ನುವುದು ಉದ್ಭವ ಆಗುತ್ತದೆ. ಇದರಿಂದ ಯೋಚನೆ ಮಾಡುವುದು ಬೇಡ. ಈಗೂ ಮತ್ತೆ ಅನುಮಾನ ಮಾಡಿ ಇಲ್ಲೇ ಪ್ರಸಂಗ ಮುಗಿಸ್ತೇನೆ. ಹನುಮಂತ ಗೊತ್ತಾಯ್ತು? ಗೊತ್ತಾಯ್ತು ಅಣ್ಣ. ಶಿವನಿಂದಲೇ ಹುಟ್ಟಿಕೊಂಡವ ಈ ಹನುಮಂತ. ಹಾಗಾದ್ರೆ ಹುಟ್ಟುತ್ತದೆ. ಹಾಗಾಗಿ ಅಷ್ಟೇ ಅಲ್ಲ, ಮುಂದಿನ ಕಲ್ಪಕ್ಕೆ ಬ್ರಹ್ಮ ಪದವಿ ಪಡೆದವ. ಇಷ್ಟು ಕೊಡುವ ಶಕ್ತಿ ಇವತ್ತಿಗೆ ನನಗುಂಟು, ಯೋಚಿಸಬೇಡ. ಹಾಗಾಗಿ ಅದು ಹಾಕಿದಲ್ಲಿಗೆ ಒಂದು ಶಿವಲಿಂಗ ಉದ್ಭವ ಆಗುತ್ತದೆ. ಅವನಿಗೆ ಶಿವನು ಅಂತ ಹೇಳಿದ್ರೆ ಪ್ರಾಣ. ಲಿಂಗ ಉದ್ಭವ ಆಯ್ತಾ, ಅಲ್ಲಿ ಪೂಜೆ ಮಾಡ್ತಾನೆ. ಅವ ಪೂಜೆಯನ್ನು ಮುಗಿಸುವುದರ ಒಳಗಾಗಿ ನಿನ್ನಲ್ಲಿ ಎಷ್ಟು ಶಕ್ತಿ ಉಂಟು ಅಷ್ಟು ತ್ರಾಣವನ್ನ ಹಾಕಿ ಮತ್ತೆ ಓಡಬೇಕು ನೀನು. ಮತ್ತೆ ಅಟ್ಟಿಸಿಕೊಂಡು ಬರ್ತಾನೆ. ಅಲ್ಲಿ ಮತ್ತೊಂದು ಕೂದಲನ್ನು ಹಾಕಬೇಕು. ಸಾಧಾರಣ 7ರಲ್ಲಿ ಮುಗಿದಿತ್ತು. ಈ 7ರಲ್ಲಿ ಮುಗಿದಿತ್ತು. ಒಂದು ಉಳಿದದ್ದು ಇಲ್ಲ, 6ರಲ್ಲೇ ಮುಗಿದಿತ್ತಂತ. 6ಕ್ಕೆ ಮುಗಿದ್ರೆ ಆಯ್ತು, ಇಲ್ಲ 8ಕ್ಕೆ ಆದ್ರೂ ಮುಗೀತದೆ. ಯೋಚಿಸಬೇಕಾದದ್ದಿಲ್ಲ, ನಿನಗೆ ಒಳ್ಳೇದಾಗ್ತದೆ. ಹೌದಾ? ಅತ್ತ ಕಡೆಯಲ್ಲಿ ಬರ್ತಾನೆ. ಅದು ಏನು ಅದೊಂದು ಕೊಸ್ಕೊಂಡಿದ್ದಲ್ಲ ನನಗೆ, ಬೇಕಾ? ಅದು ಬೇಕಾಗ್ತದೆ ಓಡುವಾಗ ಒಂದು ಬಲ ಅಲ್ಲ, ಅದನ್ನೊಂದು ಸರಿ ಇಟ್ಕೋ. ಅದು ಸರಿ ಇರ್ಬೇಕು. ಎಷ್ಟು ಒಳಗೆ ಹೋಗ್ಬೇಕು ಅಷ್ಟು ಒಳಗೆ ಹೋಗಿ ಹಿಡ್ಕೋ. ಇನ್ನು ಯಾರಲ್ಲಿ ನನ್ನ ಜಾತಿಯವರು ಸಿಕ್ಕಿದ್ರು ನೀನು ಮತ್ತೆ ಅಧಿಕ ಪ್ರಸಂಗ ಮಾಡ್ಲಿಕ್ಕಿಲ್ಲ. ದೇವರ ಆಣೆ ಮಾಡ್ಲಿಕ್ಕಿಲ್ಲ. ಇಲ್ಲ, ನಿನ್ನ ಆಣೆ. ನಿನ್ನಗೆ ನಿನ್ನ ಮೇಲೆ ನಂಬಿಕೆ ಅಲ್ವಾ? ಹಾಗಾದ್ರೆ ತಲೆ ಮೇಲೆ ಕೈ ಇಟ್ರೆ ಬೇಸರ ಇಲ್ಲ. ಯಾಕೆಂದ್ರೆ ಭೂಲೋಕದಲ್ಲಿ ಉಂಟು. ಇಲ್ಲ, ನನ್ನ ತಲೆ ಮೇಲೆ ಬಿಡ, ನಾನೊಂದು ಬೇಗ ಹೋದೇನು ಅಂತ. ಯಾವ ಕಾರಣಕ್ಕಾಗಿ ಹೋಗುವ ಪ್ರಾಣಿ ಅಲ್ಲ, ಯಾಕೆಂದ್ರೆ ಚಿರಂಜೀವಿನ ವಿಷಯ. ಯೋಚಿಸಬೇಕಾದದ್ದಿಲ್ಲ. ಧರ್ಮಮೂರ್ತಿಯ ಪ್ರತಿಷ್ಠಾಪನೆಗೆ ಬೇಕಾಗಿ ಕೈಂಕರ್ಯ ಎನ್ನುವುದು ನೆರವೇರಲಿ. ಶುಭವಾಗಲಿ. ತಮ್ಮ ಹೋಗಿ ಬಾ. ಜಟೆಯನ್ನು ಬೆಳೆಸಿ ರುದ್ರಾಕ್ಷಿಗಳ ಮಾಲೆಗಳ ಸದಾ ಶಿವನ ಪೂಜೆಯೊಳಿರಲು ಸದಾ ಶಿವನ ಪೂಜೆಯೊಳಿರಲು ಆರತಿ ಬೆಳಗಿದನು ಲಿಂಗಕ್ಕೆ ಆರತಿ ಬೆಳಗಿದನು ಆರತಿ ಬೆಳಗಿದನು ಲಿಂಗಕ್ಕೆ ಆರತಿ ಬೆಳಗಿದನು ಆರತಿ ಬೆಳಗದ ಪೂಜೆಯಲ್ಲಿರು ಸದಾ ಶಿವನು
ಆಶ್ಚರ್ಯ! ನರನ ಪೂಜೆಯಲ್ಲಿ ತೊಡಗಿರುವಂತಹ ಸಂದರ್ಭ ಏನಿದು ಆಶ್ಚರ್ಯ! ನರ ಮಾನವರ ವಾಸನೆ ಎನ್ನುವುದು ನನ್ನ ಮಗಿಗೆ ಪಡಿಸ್ತಾ ಉಂಟು. ಅಂತಾದರ ನರ ಮಾನವರ ಆಗಮನ ಇಲ್ಲಿವರೆಗೆ ಆಗ್ತಾ ಉಂಟು ಅಂತಾದ್ರೆ ಅವರು ಅಂತಾದ್ರೆ ಹಿಡಿದು ಮುಕ್ಕುತ್ತಾರೆ. ಎಲ್ಲಿದ್ದಾರ? ಶಿವಪೂಜೆಗೆ ಅಡ್ಡ ಬರಬೇಕು ಎನ್ನುವ ಹಾಗೆ ನಾವು ಬಂದದ್ದಲ್ಲ. ಮತ್ತೆ ಬಂದ ಕಾರಣ ಕಾರ್ಯಾರ್ಥಿಯಾಗಿ ಇಲ್ಲಿವರೆಗಾಗಿ ಬಂದ. ಕಾರ್ಯಾರ್ಥಿಯಾಗಿ ಏನು ನಿನ್ನದು ಕಾರ್ಯ? ನಾವು ಪಂಚಪಾಂಡವರು ಅದೇ ರೀತಿಯಾಗಿ ನನ್ನ ಅಣ್ಣನಾಗಿರುವಂತಹ ಧರ್ಮಜ ಮಾಡುತ್ತಿರುವಂತಹ ರಾಜಸೂಯಾತ್ಮರ ಅಲ್ಲಿಯವರೆಗಾಗಿ ನೈರ್ಮಲ್ಯವನ್ನ ಕಾಪಾಡುವುದಕ್ಕೆ ಬೇಕಾಗಿ ಯಾರು ಏನು ಎನ್ನುವ ಹಾಗೆ ಪ್ರಶ್ನೆ ಕಾಡಿದಾಗ ಬಂದಂತಹ ಉತ್ತರ ಬೇರೆ ಯಾವುದೂ ಅಲ್ಲ. ಕೈಲಾಸ ಪರ್ವತ ತಪ್ಪದೇ ಇರುವಂತಹ ಮಾನಸ ಸರೋವರದಲ್ಲಿ ಅನವರತವು ಶಿವಪೂಜೆಯನ್ನು ಮಾಡುತ್ತಾ ಇರುವಂತಹ ಈ ಪುರುಷಾಮೃಗ ಅಲ್ಲಿವರೆಗಾಗಿ ಬಂದರು ಎನ್ನುವ ಹಾಗೆ ಇದ್ರೆ ನೈರ್ಮಲ್ಯ ಕಾಪಾಡುತ್ತದೆ ಎನ್ನುವ ಹಾಗೆ ಅದಕ್ಕಾಗಿ ನಿಮ್ಮನ್ನ ಕರೆದುಕೊಂಡು ಹೋಗುವುದಕ್ಕೆ ಇಲ್ಲಿವರೆಗಾಗಿ ನಿನ್ನನ್ನ ಕಂಡಾಗ ನಿನ್ನನ್ನು ಹಿಡಿದು ಎನ್ನುವ ಹಾಗೆ ಮುಂದತ್ತಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ತಡೆದು ನೀರಾಡಿದೆಯಲ್ಲ, ನಿನ್ನಿಂದ ಒಂದು ಕಾರ್ಯ ಆಗಬೇಕು. ಹಾಗಾಗಿ ಕರೆದುಕೊಂಡು ಹೋಗುವುದಕ್ಕಾಗಿ ಕಾರ್ಯಾರ್ಥಿಯಾಗಿ ಬಂದವ ಎನ್ನುವ ಹಾಗೆ ಮತ್ತೆ ಹೇಳಿದೆಯಲ್ಲ, ನಿನ್ನನ್ನ ಕಳುಹಿಸಿಕೊಟ್ಟವರು ಆ ಕೃಷ್ಣ ಪರಮಾತ್ಮ ಅವರ ಹೆಸರನ್ನ ಹೇಳಿದ ಮೇಲೆ ನಾನು ಬರುವುದಿಲ್ಲ ಎನ್ನುವ ಹಾಗೆ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಬರುವುದಕ್ಕೆ ನಾನು ಸಿದ್ಧನಿದ್ದೇನೆ. ಆದರೊಂದು ಮಾತು, ಏನು ನೀನು ಪಾಲಿಸತಕ್ಕದ್ದು. ಹೇಗೆ? ನೀನು ವಾಯುಸುತ್ತ, ನಿನ್ನದ್ದು ವಾಯುವೇಗ, ಆದ್ರೆ ನನ್ನದ್ದು ಮಾತ್ರ ಹಾಗಲ್ಲ. ನನ್ನದ್ದು ಮನೋವೇಗ. ನನಗಿಂತ ಮುಂಚಿತವಾಗಿ ನೀನು ಹೊರಡಬೇಕು. ಹೋಗುವಂತ ಸಂದರ್ಭದಲ್ಲಿ ಒಮ್ಮೆ ಎಲ್ಲಿಯಾದರೂ ನೀನು ಹಿಂದೆ ಉಳಿದೆಯಂತಾದರೆ ಬಿಡುವುದಿಲ್ಲ. ನಿನ್ನ ಕಾಲಿಗೆ ಕೈ ಕೊಟ್ಟು
ಗರಗರನ ತಿರುಗಿಸಿ ನಿನ್ನನ್ನ ಈಸೆದು ಮಾಂಸವನ್ನ ತಿಂದು ರಕ್ತವನ್ನ ಗಟ 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 ಗಟನೆ ಕುಡಿಯುತ್ತೇನೆ. ಸ್ವಾಮಿ, ಒಪ್ಪಿಗೆ ಉಂಟು? ಇದಕ್ಕೆ ಒಪ್ಪಿಗೆ ಉಂಟು. ಕರತಟ್ಟಿ ಕೂಡ ಮಾತನ್ನ ಕೊಡುತ್ತಾ ಇದ್ದೇವೆ. ನಿಮ್ಮ ಮನೋವೇಗಕ್ಕೆ ಸರಿಸಮಾನರಾಗಿ ವಾಯುವೇಗದ ಮುಖಾಂತರವಾಗಿ ಯಾವ ಕಾಲಕ್ಕೂ ನಿಮ್ಮ ಕೈಗೆ ಸಿಗುವುದಿಲ್ಲ. ಹಾಗಾದ್ರೆ ಹೊರಡೋಣವೇ? ಹಿಂದೆ ಉಳಿದರ ತಪ್ಪಿದ್ದ ಹಿಂದೆ ಉಳಿಯುವುದೇ ಇಲ್ಲ. ಯಾಕಾಗಿ ಬಿಡಲಾರೆ ಎನ್ನುವಾಗಿ ಆಡ್ತೀಯ ಅಂತ ಅರ್ಥ ಆಗುವುದು. ಆಡಿದ ಮಾತಿಗೆ ತಪ್ಪಿದವಾಗಿತ್ತು. ಈತರಲ್ಲಿಯೇ ಹೇಳಿದ್ದೇನೆ, ಒಮ್ಮೆ ಎಲ್ಲಿಯಾದ್ರೂ ಹಿಂದೆ ಉಳಿತಿ ಅಂತಾದ್ರೆ ನಿನ್ನನ್ನ ಹಿಡಿದ ಕಳ್ಳಕ್ಕಾಗಿ ಬರುವಂತ ಸಂದರ್ಭ ಇವನ ಕಾಲಿಗೆ. ಪುರುಷ ಮೃಗವೇ, ಆತ ಮಾತಿಗೆ ತಪ್ಪಿದ ಎನ್ನುವಾಗೆ ನೀನು ಭಾವಿಸಬಹುದು. ಖಂಡಿತವಾಗಿಯೂ
ಮಾತಿಗೆ ತಪ್ಪಲಿಲ್ಲ. ಹೇಗೆ ಬಲ್ಲಯ್ಯ? ಸರ್ವಗಾತಗಳು ಪ್ರಧಾನವು ಸರ್ವಗಾತಗಳು ಪ್ರಧಾನವು ಮಾತಿಗೆ ತಪ್ಪಿದ ಎನ್ನುವ ಕಾರಣಕ್ಕೆ ಬೇಕಾಗಿ ಹಿಡಿಯುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಖಂಡಿತವಾಗಿಯೂ ಆತ ಮಾತಿಗೆ ತಪ್ಪಿದವನಲ್ವೇ ಅಲ್ಲ. ಸರ್ವ ಇಂದ್ರಿಯಗಳಲ್ಲಿಯೂ ಶ್ರೇಷ್ಠವಾದದ್ದು ನೇತ್ರ, ದೇಹದಲ್ಲಿ ಶ್ರೇಷ್ಠವಾದದ್ದು ಶಿರ ಎನ್ನುವಂತಹದ್ದು. ಅವನ ಶಿರ ಎನ್ನುವುದು ಯಾಗಮಂಟಪದ ಒಳಪ್ರವೇಶ ಮಾಡಿ ಆಗಿದೆ. ಕೇವಲ ನೀನು ಕಾಲನ್ನು ಮಾತ್ರ ಹಿಡಿದುಕೊಂಡಿದ್ದೀಯ. ದೇಹದಲ್ಲಿ ಶಿರವೊಂದು ಒಳಪ್ರವೇಶ ಮಾಡಿತು ಅಂತ ಆದ್ರೆ ದೇಹವೇ ಒಳಪ್ರವೇಶ ಮಾಡಿದ ಹಾಗೆ ಎಂಬ ನ್ಯಾಯಕ್ಕನುಸಾರವಾಗಿ ಭೀಮ ಈಗಾಗಲೇ ಕೊಟ್ಟ ಮಾತಿನಂತೆ ಒಳಪ್ರವೇಶ ಮಾಡಿ ಆಗಿದೆ. ಅವನನ್ನು ಬಿಟ್ಟು ಬಿಡು. ಹಾಗಾದ್ರೆ ಇವ ಮಾತಿಗೆ ತಪ್ಪಲಿಲ್ಲ ಅಂತ ಆಯ್ತು. ಸರಿ, ನೀವಾಡಿದ ಮಾತನ್ನ ಕೇಳಿ ಇವನನ್ನ ಹೇಗೆ ಪುರುಷಾಮೃಗನ ಪ್ರತಾಪ? ಪುರುಷಾಮೃಗ ಪ್ರತಾಪ ಹೌದು. ಹಾ, ಓಡಿಸಿಕೊಂಡು ನಾನು ಮಾಡಿದ ಕೆಲಸ ಆಯ್ತು. ನನ್ನ ಕೆಲಸ ಆಯ್ತಲ್ಲ. ನಿನ್ನ ಕೆಲಸ ಆಯ್ತು. ಸ್ವಲ್ಪ ವಿಶ್ರಾಂತಿ ಒಳ್ಳೆ ಕೆಲಸ ಮಾಡಿದ್ದು. ನಿನಗೆ ವಿಶ್ರಾಂತಿ ಕೊಡುವ ಪೂರ್ವದಲ್ಲಿ ಕರೆಸಂತ ಇವನಿಗೊಂದು ಸ್ಥಾನಮಾನವನ್ನು ಕಲ್ಪಿಸಿಕೊಡಬೇಕು. ಯಾಕೆ ದೇವರೇ? ಪುರುಷಾಮೃಗವೇ, ದೇವರೇ, ಇಷ್ಟೊಂದು ನೀನು ಮಾಡಿದ್ದೀಯ ಎನ್ನುವಲ್ಲಿಗೆ ನೀನೊಬ್ಬ ಶ್ರೇಷ್ಠ ಸಾಧಕ ಎನ್ನುವ ಅನುಮಾನ ಇಲ್ಲವೇ ಇಲ್ಲ. ಹಾಗಿದ್ದರೂ ಕರೆಸಿಕೊಳ್ಳುವಲ್ಲಿ ಪ್ರಧಾನವಾದಂತ ಉದ್ದೇಶ ಏನು? ಏನು ದೇವರೇ? ಘನ ಕಾರ್ಯವೊಂದುಂಟೇ ಉಂಟು. ಏನದು? ಈಗಾಗಲೇ ರಾಜಸೂಯ ಯಾಗ ಮಾಡಬೇಕು ಎನ್ನುವ ಹಾಗೆ ಧರ್ಮರಾಯ ತೀರ್ಮಾನಿಸಿ ಆಗಿದೆ. ಅದನ್ನು ಶುಚಿಗೊಳಿಸಬೇಕು ಅಂತಾದ್ರೆ ಸರ್ವರಿಂದ ಆಗುವಂತ ಕಾರ್ಯ ಇದಲ್ವೇ ಅಲ್ಲ. ಆ ಕಾರಣಕ್ಕೆ ಬೇಕಾಗಿ ಶುಚಿತ್ವವನ್ನು ಕಾಪಾಡುವಲ್ಲಿ ಪುರುಷಾಮೃಗವೇ ಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಕರೆಸಿಕೊಂಡವರಿದ್ದೇವೆ. ಮಾಡಬೇಕಾದದ್ದು ನಿನ್ನ ಕರ್ತವ್ಯ. ಶುಚಿತ್ವ ಎನ್ನುವ ಹಾಗೆ ಕನಿಷ್ಠವಾಗಿ ಕಾಣಬೇಕಾದದ್ದಿಲ್ವೇ ಇಲ್ವೇ ಇಲ್ಲ ದೇವರೇ. ನಿನ್ನನ್ನು ಇರಿಸುವ ಬಗೆಯೇ ಬಲ್ಲಯ್ಯ. ಎಲ್ಲಿ ದೇವರೇ? ವಜ್ರದ ಕಂಬಕ್ಕೆ ನಿನ್ನನ್ನು ಕಟ್ಟಲಾಗುತ್ತದೆ. ಕಟ್ಟುವಲ್ಲಿ ಬಳಸುವಂತ ಹಗ್ಗ ಎನ್ನುವುದು ಸ್ವರ್ಣದಿಂದಲೇ ಕೂಡಿರ್ತದೆ. ಮತ್ತೆ ಈ ಪ್ರಸಂಗದಿಂದ ಅರ್ಥ ಮಾಡಿಕೊಳ್ಳಬೇಕಾದ್ದೇನು ಬಲ್ಲಯ್ಯ? ಏನು ದೇವರೇ? ಯಾರಿಗೇ ಆಗಲಿ ತಲೆ ಎನ್ನುವುದು ಪ್ರಧಾನವಾಗಿರ್ತದೆ. ಪುರುಷಾಮೃಗವೇ, ಆಲೋಚನೆ ಮಾಡು. ತಲೆ ಒಂದು ಗಟ್ಟಿಯಾಗಿ ಉಂಟು ಅಂತ ಆದ್ರೆ ಏನನ್ನೂ ಸಾಧಿಸಬಹುದು ಎನ್ನುವುದಕ್ಕೆ ಸಾಧನವಾಗಿ ನಮ್ಮ ಭೀಮ ಇದ್ದಾನೆ. ಇದನ್ನೇ ಬಳಸಿಕೊಂಡು ಬೆಳೆಸಿಕೊಂಡೆ ಅಂತಾದ್ರೆ ನಿನ್ನ ಬುದ್ಧಿಮತ್ತೆ ಹೆಚ್ಚಾಯಿತು ಅಂತಾದ್ರೆ ಪ್ರಪಂಚ ಮುಖದಲ್ಲಿ ನೀನು ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ಹಾಗಿದ್ರೆ ಸರ್ವರಿಗೂ ಶುಭವಾಗಲಿ.